ನಮ್ಮಲ್ಲೊಂದು ನಾಣ್ಣುಡಿ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಕಾರಂತರ ಬಗ್ಗೆ ಮಾತಾಡೋರೆಲ್ಲ ಈ ಗಾದೆಯನ್ನು ಉಪಯೋಗಿಸ್ತಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಕಾರಂತರು ಬಿಟ್ಟು ಕೆಲಸವಿಲ್ಲ ಅಂತ. ಎಲ್ಲ ಮಾಡಿದ್ದಾರೆ ಅವರು. ಅದೊಂದು ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಅವರದ್ದೊಂದು ಆತ್ಮಕಥೆ ಇದೆ. ಆ ಶೀರ್ಷಿಕೆಯು ಭಾಳ ಅರ್ಥಪೂರ್ಣವಾಗಿದೆ. ಅದೊಂದು ಹುಚ್ಚು ಮನಸ್ಸೇ, ಅದಕ್ಕೆ 10 ಮುಖಗಳೇ, ಒಂದು ಮುಖ ಅಲ್ಲ. ಇದು ಕಾರಂತರ ವೈಶಿಷ್ಟ್ಯ. ಇಡೀ ಕರ್ನಾಟಕ ಸಾಹಿತ್ಯ ಲೋಕದಲ್ಲಿ ಕಾರಂತರು ವಿಶಿಷ್ಟರು. ಅವರ ಹಾಗೆ ಇನ್ನೊಬ್ಬ ಲೇಖಕ ಇಲ್ಲ. ನಾನು ಕುವೆಂಪು ಬಗ್ಗೆ ಮಾತಾಡುವಾಗ ಅವರು ಕಾದಂಬರಿಯ ನಮ್ಮ ಪ್ರಜ್ಞೆಯನ್ನು ವಿಸ್ತಾರಗೊಳಿಸಿದರು, ಹೊಸದಾಗಿ ಓದುವಂತೆ ಮಾಡಿದರು, ಸಾಂಕೇತಿಕ ಮಾಡಿದರು ಅಂದೆ. ಅದನ್ನು ಏನನ್ನೂ ಕಾರಂತರು ಮಾಡಲಿಲ್ಲ. ಅವರು ರಾಜಮಾರ್ಗದಲ್ಲೇ ನಡೆದುಬಿಟ್ರು, ಕಥೆ ಹೇಳುವ ರಾಜಮಾರ್ಗದಲ್ಲಿ. ಆದರೂ ಕೂಡ ನಾವು ದೊಡ್ಡ ಕಾದಂಬರಿಕಾರ ಅಂತ ಗುರುತಿಸೋದು ಕಾರಂತರನ್ನು. ಆದರೆ ಕಲಾತ್ಮಕವಾದ ಹೊಸ ಪ್ರಯೋಗಗಳನ್ನು ಮಾಡಬೇಕು ಅಂತ ಬಯಸೋರೆಲ್ಲ ಇಷ್ಟಪಡೋದು ಕುವೆಂಪುರವರನ್ನು. ಅದು ನಮ್ಮ ಪುಣ್ಯ. ಕಾರಂತರಂಥವರೊಬ್ಬರು ಸಿಕ್ಕರು, ಕುವೆಂಪುರಂಥವರೊಬ್ಬರು ಸಿಕ್ಕರು. ಇಬ್ಬರು ಒಬ್ರಿಗೊಬ್ಬರು ತುಂಬುತ್ತಾರೆ. ಅವರ ಕೊರತೆಯನ್ನು ಇವರ ಕೊರತೆಯನ್ನು ಅವರು. ಕುವೆಂಪು ತುಂಬ ರಸಿಕತೆಯ ದೃಷ್ಟಿಯಿಂದ ಅವರು ಅನೇಕ ವಿಷಯಗಳನ್ನು ನೋಡ್ತಾರೆ. ಕಾರಂತರು ರಸಿಕತೆಯ ದೃಷ್ಟಿಯಿಂದ ನೋಡೋದಿಲ್ಲ. ಒಬ್ಬ ಸಂಸಾರಿ ಹಾಗೆ ನೋಡ್ತಾರೆ, ಸಾಮಾನ್ಯರ ಹಾಗೆ ನೋಡ್ತಾರೆ. ಅವರ ವ್ಯಕ್ತಿತ್ವವೇ ಆಗಿತ್ತು. ನನಗೊಂದು ನೆನಪಿದೆ, ಒಂದು ಸಾರಿ ಅವರಿಗೆ ತುಂಬ ಕಾಲು ನೋವು ಬರ್ತಿತ್ತು. ಬಂದು ಮನೆಯಲ್ಲೇ ಕೂತಿರ್ತಾಯಿದ್ರು. ಅವರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆ. ಅವ್ರ ಮನೆಗೆ ಹೋದೆ, ಕಾಫಿ ಕೊಟ್ಟರು, ಕೂರಿಸಿದ್ರು. ಏನು ಅಂದೆ, ಕಾಲು ನೋವು ಅಂದರು. ತನ್ನ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ ಕಾರಂತರು ಏನು ಮಾಡಿದ್ರು ಹೇಳ್ತೀನಿ. ನನಗೆ ಕಾಲು ನೋವು, ನಾನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಸಿಗರೇಟ್ ಸೇರ್ತಾಯಿದ್ದೆ, ಅದರಿಂದ ಕಾಲು ನೋವು ಬಂತು ಅಂದರು. ಇದಕ್ಕೆ ಎಲ್ಲ ಥರದ ವೈದ್ಯರನ್ನು ಹೋಗಿ ಹುಡುಕಿ ಚಿಕಿತ್ಸೆ ಮಾಡಿಕೊಂಡೆ, ಆಗಲಿಲ್ಲ. ಆಮೇಲೆ ಒಂದು ಆಯುರ್ವೇದದ ಹಳೆಯ ಕಾಲದ ಒಂದು ಪುಸ್ತಕ ನನಗೆ ಸಿಕ್ತು. ಅದನ್ನು ಮಾಡೋಕ್ಕೆ ಶುರು ಮಾಡಿದಂತೆ ಸ್ವಲ್ಪ ಗುಣ ಆಗಿದೆ ನೋಡಿ ಅಂತ. ಅಷ್ಟೊತ್ತಿಗೆ ಅವರ ಕಾಲಿನ ನೋವನ್ನು ಮರೆತುಬಿಟ್ರು. ಆಯುರ್ವೇದದ ಪುಸ್ತಕದ ಕಡೆ ಅವ್ರ ಗಮನ ಹೋಯಿತು. ಈ ಆಯುರ್ವೇದದ ಪುಸ್ತಕ ಎಂಥದೋ ಒಂದು ಕಾಲದಲ್ಲಿ ಪ್ರಿಂಟಾಗಿ ಅದರ ಎಲ್ಲ ಪ್ರತಿಗಳು ಹಾಗೇ ಇವೆ ಒಂದು ರೂಮ್ನಲ್ಲಿ. ಖರ್ಚೇ ಆಗಿಲ್ಲ, ಸರ್ಕಾರ ಏನೂ ಮಾಡಿಲ್ಲ ಅದರ ಬಗ್ಗೆ. ಬಹಳ ಮುಖ್ಯವಾದ ಕೆಲಸ ಅದು ಅಂತ. ತನ್ನ ಕಾಲಿನ ಬಗ್ಗೆ ಮಾತಾಡ್ತಾ ಇರಲಿಲ್ಲ, ಆಯುರ್ವೇದದ ಪುಸ್ತಕದ ಬಗ್ಗೆ ಅವ್ರು ಮಾತಾಡ್ತಾಯಿದ್ರು. ಅದು ಯಾವಾಗಲೂ ಅವ್ರ ಹತ್ರ ನೀವು ಮಾತಾಡುವಾಗ ಅವರು ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹೋಗಿ ಅವರೊಬ್ಬ ಪಬ್ಲಿಕ್ ಇಂಟೆಲೆಕ್ಚುವಲ್. ಇಡೀ ಸಮಾಜದ ದೃಷ್ಟಿಯಿಂದಲೇ ಎಲ್ಲವನ್ನು ನೋಡ್ತಾಯಿದ್ರು. ಅದರಿಂದ ತನ್ನನ್ನು ತಾನು ಒಬ್ಬ ಕಾದಂಬರಿಕಾರ ಅಥವಾ ಕವಿ ಅಂತ ಗುರುತಿಸ್ಕೋತಾ ಇರಲಿಲ್ಲ. ಪೂತಿನಾರವರು ನಾನು ಕವಿ ಅಂತ ಗುರುತಿಸ್ಕೋತಾಯಿದ್ರು. ಬೇಂದ್ರೆ ಅಂತೂ ಕವಿಯಾಗಿಯೇ ಗುರುತಿಸ್ಕೋತಾಯಿದ್ರು, ಅಥವಾ ಒಬ್ಬ ಅನುಭವಿಯಾಗಿ ಗುರುತಿಸ್ಕೋತಾಯಿದ್ರು. ಕುವೆಂಪುರವರಂತೂ ರಸ ಋಷಿ ಎಂದೇ ತನ್ನನ್ನು ಗುರುತಿಸ್ಕೋತಾಯಿದ್ರು. ಕಾರಂತರು ತನ್ನನ್ನು ಒಬ್ಬ ಇಡೀ ಭಾರತದ ಸಾಮಾಜಿಕ ಪರಿವರ್ತನೆಯಲ್ಲಿ ಪಾಲ್ಗೊಳ್ಳುತ್ತಿರುವ, ಅದರ ಬಗ್ಗೆ ಮಾತಾಡ್ತಾ ಇರೋ ಒಬ್ಬ ಮನುಷ್ಯ ಅಂತ ಗುರುತಿಸ್ಕೊಂಡ್ರು. ಅದು ಎಲ್ಲಿವರೆಗೆ ಅಂತಂದರೆ ಅವರಿಗೆ ಪದ್ಮಭೂಷಣ ಬಂದಿತ್ತು. ಎಮರ್ಜೆನ್ಸಿ ಬಂದಾಗ ಒಂದು ಕಾಗದ ಬರೆದು, ಡೆಮೋಕ್ರಸಿ ಅಲ್ಲದ ಭಾರತದಲ್ಲಿ ನಾನು ಪದ್ಮಭೂಷಣ ಇಟ್ಕೊಳ್ಳೋದಿಲ್ಲ ಅಂತ ಅದನ್ನು ಹಿಂದಕ್ಕೆ ಕೊಟ್ಟರು. ಹೀಗೆ ಕಾರಂತರಿಗೊಂದು ರಾಜಕೀಯ ಆಯಾಮ ಇತ್ತು. ಜೊತೆಗೆ ನಾನೊಂದು ಮಾತು ಹೇಳಿದ್ದೆ ಕಾರಂತರಿಗೆ ಜ್ಞಾನಪೀಠ ಬಂದಾಗ. ಇವರೊಬ್ಬ ಭಾರತದ ಸಾಹಿತ್ಯ ಪುರುಷ ಅಂತ. ನಾನು ಈ ಸಾಹಿತ್ಯ ಪುರುಷ ಅನ್ನೋ ಶಬ್ದವನ್ನು ಉಪಯೋಗಿಸೋದು ಟ್ಯಾಗೋರ್ ಒಬ್ಬರ ಬಗ್ಗೆ ಮಾತ್ರ. ಅವರು ಸಾಹಿತ್ಯ ಪುರುಷ. ಅವರು ಬಂಗಾಳಿಯಲ್ಲಿ ದೊಡ್ಡದು ಬರೆದರು ಅಷ್ಟೇ ಅಲ್ಲ, ಇಡೀ ಭಾರತಕ್ಕೆ ಒಬ್ಬ ಆದರ್ಶಪ್ರಾಯನಾದ ಸಾಹಿತ್ಯ ಪುರುಷ. ಯಾವ ಸಾಹಿತಿಗೆ ಆದರೂ ಒಂದು ಮಾಡೆಲ್ ಆಗಿದ್ದವರು ಅಂತ. ಕಾಳಿದಾಸ ಆಗಿದ್ದ ಒಂದು ಕಾಲದಲ್ಲಿ. ಟ್ಯಾಗೋರಷ್ಟು ಕಾರಂತರು ಅಲ್ಲ. ಟ್ಯಾಗೋರಿಗೆ ಬೇರೆ ಬೇರೆ ಆಯಾಮಗಳಿದ್ದು ಅಂತ ಕಾಣುತ್ತೆ. ಕಾರಂತರಿಗೆ ಅಷ್ಟು ಆಯಾಮಗಳಿದ್ದಿರಲಿಕ್ಕಿಲ್ಲ. ಆದರೂ ಅವರೊಬ್ಬರು ಸಾಹಿತ್ಯ ಪುರುಷ. ಟ್ಯಾಗೋರ್ ಆದ ನಂತರ ಕಾರಂತರೇ ಸಾಹಿತ್ಯ ಪುರುಷ ಭಾರತಕ್ಕೆ. ಯಾಕೆಂದರೆ ಅವರು ಹಲವು ವಿಷಯಗಳಲ್ಲಿ ತೊಡಗಿಸ್ಕೊಂಡಿದ್ದರು. ಫೋಟೋಗ್ರಫಿಯೋ ಅದರ ಹುಚ್ಚಿನಲ್ಲೇ ಒಂದು ಅತ್ಯುತ್ತಮವಾದ ಪುಸ್ತಕ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡುವವರಿಗೆ ಅತ್ಯುತ್ತಮವಾದ ಪೇಪರ್ನಲ್ಲಿ, ಒಂದು ಅತ್ಯುತ್ತಮವಾದ ಮುದ್ರಣದಲ್ಲಿ
ಅವರು ಪಬ್ಲಿಷ್ ಮಾಡಿದರು. ಯಾವಾಗಲೂ 1930s ಸುಂದರವಾದ ಪುಸ್ತಕ. ಆಮೇಲೆ ಅವ್ರ ಪುಸ್ತಕಗಳಿಗೆಲ್ಲ ಚಿತ್ರವನ್ನು ಅವರೇ ಬರೀತಾಯಿದ್ರು. ಅದರಲ್ಲೂ ಅವ್ರದ್ದೊಂದು ಇದಿತ್ತು, ನಾನೇ ಚಿತ್ರವನ್ನು ಬರೀತೀನಿ. ಯಾಕೆಂದರೆ ಈ ಪಬ್ಲಿಷರ್ಸು 1000 ಕಾಪಿ ಹಾಕ್ತೀವಿ ಅಂತಂದು 2000 ಕಾಪಿ ಹಾಕ್ಕೊಂಡ್ಬಿಡ್ತಾರೆ. ಅದಕ್ಕೆ ಕವರ್ ಪೇಜ್ ಮಟ್ಟಿಗೆ ನಾನೇ ಮಾಡಿಕೊಡೋದು, ಅದಕ್ಕೆ 1000 ಅಂತ ಇದ್ದರು. ಒಂಥರ ಏನು ಸಿಕ್ಕರೂ ಹೀಗೆ ಕಾನೂನಿನ ದೃಷ್ಟಿಯಿಂದ ನೋಡೋ ಒಂದು ಗುಣ ಕಾರಂತರಿಗಿತ್ತು. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಹುಟ್ಟು ಗುಣ ಅಂತ ನನಗೆ ಅನಿಸುತ್ತೆ. ನಾನೊಂದು ಸಾರಿ ಕಾರಂತರನ್ನು ಅವರ ಪ್ರದೇಶದಲ್ಲಿಟ್ಟು ನೋಡುವಾಗ ಒಂದು ಮಾತು ಬಳಸಿದ್ದೆ. ಅದು ಅರ್ಥ ಆಗೋದಕ್ಕೆ ನಾನು ಸ್ವಲ್ಪ ವಿವರಣೆ ಕೊಡಬೇಕು. ಕಾರಂತರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದೊಡ್ಡ ಭೂತ ಇದ್ದಂತೆ ಅಂತಂದಿದ್ದೆ. ಯಾಕಂದರೆ ಭೂತಾರಾಧನೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನೀವು ಎಲ್ಲಿ ಹೋದ್ರೂ ಪಂಜುರ್ಲಿ, ಹಾಯ್ಗುಳಿ, ಬೊಬ್ಬರಿಯ, ಜಟ್ಟಿಗ, ಹೀಗೆ ಹಲವು ಭೂತಗಳ ಆರಾಧನೆ ನಡೆಯುತ್ತೆ ಅಲ್ಲಿ. ಆ ಎಲ್ಲ ಭೂತಗಳಿಗೆ ಹೆದರ್ಕೊಂಡು ಜನ ನಡೀತಾರೆ. ಈ ಭೂತಗಳೆಲ್ಲ ಯಾವುವು ಅಂದರೆ ಒಂದು ಕಾಲದಲ್ಲಿ ಪ್ರಾಯಶಃ ದೊಡ್ಡ ಹೀರೋಗಳಾಗಿದ್ದು ಯಾವುದೋ ಯುದ್ಧದಲ್ಲೋ ಕಾಳಗದಲ್ಲೋ ಗೆದ್ದು ಬಂದವರು ಸತ್ತ ಮೇಲೆ ಜನ ಅವರನ್ನು ಆರಾಧಿಸುವ ಕ್ರಮ, ಅವರು ಭೂತಗಳಾಗಿರ್ಬೋದು. ಇವರೆಲ್ಲ ನಮ್ಮ ನಾಡಿನ ದೇವತೆಗಳು, ಆ ಜನರ ದೇವತೆಗಳು. ಕಾರಂತರು ಒಂದು ಭೂತ ಇದ್ದಾಗೆ ಎಂದಿದ್ದೆ ನಾನು. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ಹೋದರೆ ಅಲ್ಲಿ ಬಲವಾದ ಕೆಲವು ಸಂಸ್ಥೆಗಳಿದ್ದಾವೆ. ಒಂದು ಉಡುಪಿಯ ಶ್ರೀಮಠ, 8 ಮಠ. ಇನ್ನೊಂದು ನಮ್ಮ ಪೈಗಳ ಇನ್ಸ್ಟಿಟ್ಯೂಷನ್ಸು, ಅದು ಭಾಳ ಬಲವಾದ್ದು. ಮತ್ತೊಂದು ನಮ್ಮ ಹೆಗ್ಗಡೆಯವರ ಧರ್ಮಸ್ಥಳ. ಈ 3 ಇನ್ಸ್ಟಿಟ್ಯೂಷನ್ಸ್. ಇದರ ನಡುವೆ ಕಾರಂತರಿದ್ದರು. ಅವ್ರು ಯಾರ ಜೊತೆಗೂ ಒಪ್ಪಂದ ಮಾಡ್ಕೋತಾ ಇರಲಿಲ್ಲ. ಆದರೆ ಅವರೆಲ್ಲರಿಗೂ ಬೇಕಾದವರಾಗಿದ್ದರು. ಅವರೆಲ್ಲರೂ ಅವರನ್ನು ಬಳಸ್ತಾಯಿದ್ರು. ಆದರೆ ಇವರ ಅಭಿಪ್ರಾಯ, ವಿಚಾರ ಅವ್ರದ್ದೆಲ್ಲ ಬಿಟ್ಟು ಇರ್ತಾಯಿತ್ತು. ಅದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಭೂತ ಇದ್ದಂಗೆ ಅವರು ತಮ್ಮನ್ನು ತಾವು ಕಾಪಾಡಿಕೊಂಡಿದ್ದಾರೆ ಅಂತ ಒಂದು ಸಾಂಕೇತಿಕವಾಗಿ ನಾನು ಹೇಳಿದ್ದೆ. ಅದು ನಿಜವೇ. ಅವರಿಗೆ ಅವ್ರು ನೋಡಲಿಕ್ಕೂ ಕೂಡ ಅನನ್ಯವಾಗಿದ್ದರು. ಅವರ ಕೂದಲು ಉದ್ದವಾಗಿಬಿಟ್ಟಿದ್ದರು, ಒಂದು ಮೀಸೆ ಇತ್ತು, ಹೊಳೆಯೋ ಕಣ್ಣುಗಳಿತ್ತು. ಆ ಮುದುಕ ಅವರ ಕೊನೆಗಾಲದಲ್ಲಿ ಯಕ್ಷಗಾನ ಮಾಡೋದು ಹೇಗೆ ಅಂತ ತೋರಿಸೋದಕ್ಕೆ ಹುರುಪು ಬಂದು ಕಾಲಿಗೆ ಗೆಜ್ಜೆ ಕಟ್ಟಿ ಕುಣಿದ್ಬಿಟ್ರು. ಅಂಥ ಒಬ್ಬ ಮುದುಕ ಕುಣಿತಾನೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ, ಕುಣಿದ್ಬಿಟ್ರು. ಹಾಗೆ ಕೊನೆ ತನಕ ಅವರು ಚೈತನ್ಯ ಪೂರ್ಣರಾಗಿರ್ತಾಯಿದ್ರು. ಮೈಸೂರಿಗೆ ಅವ್ರು ಯಾವಾಗಲೂ ಬರೋರು. ಯಾವಾಗಲೂ ಅಂದರೆ ಅವಾಗ ಡಿಕ್ಷನರಿ ನಡೆಸ್ತಾಯಿದ್ರು, ಮಾಡ್ತಾಯಿದ್ರು ಮೈಸೂರು ಯೂನಿವರ್ಸಿಟಿಯವರು. ಅದಕ್ಕೆ ಶಬ್ದಗಳಿಗೆ ಯಾವ ಶಬ್ದಗಳನ್ನು ಉಪಯೋಗಿಸಬಹುದು ಕನ್ನಡದಲ್ಲಿ ಅನ್ನೋ ಹುಡುಕಾಟ, ಅದರಲ್ಲಿ ಭಾಳ ದೊಡ್ಡವರೆಲ್ಲ ಇದ್ದರು. ಕಾರಂತರು ಆ ಸಭೆ ಮುಗಿಸಿ ಹಿಂದಕ್ಕೆ ಹೋಗುವಾಗ ದಾರಿಯಲ್ಲಿ ಯಾವುದಾದ್ರು ಒಂದು ಶಬ್ದಕ್ಕೆ ಅರ್ಥ ಹೊಡೆದ್ರೆ ಕೂಡಲೇ ಒಂದು ಕಾರ್ಡಲ್ಲಿ ಬರೆದು ಅದನ್ನು ಕಳಿಸ್ಬಿಡೋರಂತೆ. ಆವಾಗೆಲ್ಲ ಬೆಳಿಗ್ಗೆ ನಾನು ಹೇಳೋಕ್ಕಿಂತ ಮುಂಚೆ ನಮ್ಮ ಮನೆಗೆ ಬಂದುಬಿಡೋರು. ಬಂದುಬಿಟ್ಟು ಬಾಗಿಲು ತಟ್ಟವರು. ಅವನು ಬಾಗಿಲು ತೆಗೆದು ಅವನು ಕೂರಿಸಿ ಏನಂದರೆ ಒಂದು ಲೋಟ ಕಾಫಿ ಅಷ್ಟೇ ಅನ್ನೋರು. ಒಂದು ಲೋಟ ಕಾಫಿ ಕುಡಿದು ಸ್ವಲ್ಪ ಹರಟಿ, ಏನಿಷ್ಟು ಬೇಗ ಬಂದಿರಲ್ಲ ಅಂದರೆ ಇವತ್ತು ಮೀಟಿಂಗ್ ಇದೆ. ಆಮೇಲೆ ನಮ್ಮೂರಿನಲ್ಲಿ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರಿಗೆ ಸ್ವಲ್ಪ ವರ್ಗ ಆಗಬೇಕಾಗಿತ್ತಂತೆ ಪಾಪ. ಅದರಿಂದ ಇಲ್ಲಾರೋ DO ಇದ್ದಾರಂತೆ, ಅವ್ರಿಗೆ ಹೇಳಿ ಹೋಗೋಣ ಅಂತ ಬಂದೆ. ನಾನು ಯಾವ ನಮ್ಮ ದೊಡ್ಡ ಸಾಹಿತಿಯು ಹೀಗೆ ಊರಿನ ಜನರು ಕೆಲಸ ಹಿಡ್ಕೊಂಡು ಪೇಟೆಗೆ ಬರೋರನ್ನು ನಾನು ನೋಡಿರಲಿಲ್ಲ. ಕಾರಂತರಿಗಿತ್ತು ಹಾಗೆ ಬಹಳ ನಿಷ್ಠುರಿ ಅವರು. ಏನು ಹೇಳೋದಾದ್ರೂ ಮುಖ ಕೊಡ್ದಂಗೆ ಹೇಳಿಬಿಡ್ತಾಯಿದ್ರು. ಯಾವ ವಿಷಯದಲ್ಲೂ ಅಪ್ರಾಮಾಣಿಕತೆ ಅನ್ನೋದು ಅವರಿಗಿರಲಿಲ್ಲ. ಇದು ಅವರ ಒಟ್ಟು ಶಕ್ತಿ. ಅಲ್ಲದೇ ನಮ್ಮ ಕಾಲದಲ್ಲಿ ಕಾರಂತರು ನನಗೆ ಹುಡುಗನಾಗಿದ್ದು ನನಗೆ ತೀರ್ಥಹಳ್ಳಿಯಲ್ಲಿದ್ದೆ ನಾನು, ಬೇಗವಳ್ಳಿ ಅನ್ನೋ ಊರಿನಲ್ಲಿ ಒಂದು ಅಗ್ರಹಾರ, ಅದು ಬ್ರಾಹ್ಮಣರ ಅಗ್ರಹಾರ. ಅಲ್ಲಿ ಕಾರಂತರು ನನಗೆ ಭಾಳ ಮುಖ್ಯ ವ್ಯಕ್ತಿ ಅಂತ ಅನಿಸಿದ್ದು ಯಾವಾಗ ಅಂದರೆ, ಕಾರಂತರು ಮದುವೆ ಮಾಡಿಕೊಂಡ್ರು. ಮದುವೆ ಮಾಡಿಕೊಂಡಾಗ ಲೀಲಾ ಕಾರಂತರನ್ನು ಮದುವೆ ಆದರು. ಆಕೆ ಭಂಟ್ರ ಹುಡುಗಿ, ಈತ ಬ್ರಾಹ್ಮಣ. ಒಬ್ಬ ಬ್ರಾಹ್ಮಣನಾದವನು ಒಂದು ಭಂಟ್ರ ಹುಡುಗಿಯನ್ನು ಮದುವೆ ಆದದ್ದು ನಮ್ಮೂರಲ್ಲೆಲ್ಲ ಭಾಳ ದೊಡ್ಡ ವಿಶೇಷವಾದ ಸುದ್ದಿ ಆಗಿಬಿಡ್ತು. ಆಗ
ಒಬ್ಬರು ಜನಾರ್ದನ ಆಚಾರ್ಯರು ಅಂತ ಕಾಣುತ್ತೆ. ಆ ಕಾಲದಲ್ಲಿ ಅವರು ಪತ್ರಿಕೆಗಳಿಗೆ ಬರೆಯೋರು. ಅವರು ಕಾರಂತ ಲೀಲೆ ಅಂತ ಒಂದು ಆರ್ಟಿಕಲ್ ಬರೆದು ಪಬ್ಲಿಷ್ ಮಾಡಿದರು. ಕಾರಂತರಿಗೆ ಸಿಟ್ಟು ಬಂದು ಕೋರ್ಟಿಗೆ ಹೋಗಿ ಗೆದ್ದರು. ಕಾರಂತರು ಗೆದ್ದು ಅದರಲ್ಲಿ ಬರೀತಾರೆ, ನಮ್ಮ ಜನಾರ್ದನ ಆಚಾರ್ಯರು ಅದೆಷ್ಟೊಂದು 40-50 ರೂಪಾಯಿ ದಂಡವನ್ನು ಕೊಡಲು ಒಲ್ಲದೆ 3 ತಿಂಗಳು ಶಿಕ್ಷೆಯನ್ನೇ ಅನುಭವಿಸಿದರು ಅವರು ಬರಲಿದ್ದಕ್ಕಾಗಿ ಅಂತ ಬರೀತಾರೆ. ಅಂದರೆ ಅಷ್ಟು ಗಟ್ಟಿ ಕುಳಗಳು ಅವರಲ್ಲ. ಅಂದರೆ ಒಂದು ನಿಜವಾದ ಸಂಗತಿಗಳ ಜೊತೆ ಅವರಿಗೊಂದು ತಿಕ್ಕಾಟ ಇತ್ತು. ಊರಿನಲ್ಲಿ ಮದುವೆ ಆದರು. ಆಕೆಗೆ ಅವರು ಡ್ಯಾನ್ಸ್ ಹೇಳ್ಕೊಡ್ತಾಯಿದ್ರು. ಊರಿನಲ್ಲಿ ಒಂದು ಡ್ಯಾನ್ಸ್ ಸ್ಕೂಲ್ ಶುರು ಮಾಡಿದರು. ಮಕ್ಕಳಿಗೊಂದು ಸ್ಕೂಲ್ ಶುರು ಮಾಡಿದರು. ಮಕ್ಕಳಿಗೊಂದು ಸ್ಕೂಲ್ ಶುರು ಮಾಡಿದ್ದಲ್ದೇ ಅವರಿದ್ದ ಆ ದೊಡ್ಡ ಒಂದು ಜಾಗದಲ್ಲಿ ಮೃಗಗಳನ್ನೆಲ್ಲ ಸಾಕಿದ್ರು, ಸಣ್ಣ ಪುಟ್ಟ ಮೃಗಗಳನ್ನು. ಅದರಿಂದ ಅದನ್ನು ಬಾಲವನ ಮಾಡಿದರು. ಮಕ್ಕಳ ಬಗ್ಗೆ ಭಾರಿ ಆಸಕ್ತಿ ಅವರಿಗೆ. ಬಾಲವನ ಮಾಡಿ ಬೇರೆ ಮಕ್ಕಳು ಬಂದು ಆಡಲಿಕ್ಕೆ ಅಂತ. ಹೀಗೆ ಸಂಪೂರ್ಣ ಜೀವನದಲ್ಲಿ ಎಷ್ಟು ತೊಡಗಿಸ್ಕೊಂಡ್ರು ಅನ್ನೋದಕ್ಕೆ ಹೇಳ್ತೀನಿ. ಕಾಂಗ್ರೆಸ್ಸು ನಮಗೆ ಇದಕ್ಕೆ ಸ್ವಾತಂತ್ರ್ಯಕ್ಕಾಗಿ ಕೆಲಸ ಮಾಡ್ತಾಯಿದ್ದ ಕಾಲದಲ್ಲಿ ಇವರು ಖಾದಿ ಚಳುವಳಿಯನ್ನು ಹಳ್ಳಿಗೆ ಹೋಗಿ ಬಿತ್ತರಿಸಿದ್ರು. ಆಮೇಲೆ ಕಾಂಗ್ರೆಸ್ ಫಂಡನ್ನು ಎತ್ತುತ್ತಾಯಿದ್ರು. ಅವರಿಗೊಬ್ಬರು ಅಣ್ಣ ಇದ್ದರು, ರಾಮಕೃಷ್ಣ ಕಾರಂತರು ಅಂತ. ಅವರು ಕೂಡ ದೊಡ್ಡ ಪೇಟ್ರಿಯಟ್. ಮತ್ತು ರಾಜಾಜಿ ಮಂತ್ರಿಮಂಡಲ ಮಾಡಿದಾಗ ರಾಮಕೃಷ್ಣ ಕಾರಂತರು ಆ ಮಂತ್ರಿಮಂಡಲದಲ್ಲಿದ್ದರು. ಅವರು ಲಾಯರು. ಇವರು SLCಗೆ ಬಿಟ್ಬಿಟ್ಟವರು. ಅದೊಂಥರ ನನಗೆ ಹಕ್ಸ್ಲಿ ಫ್ಯಾಮಿಲಿ ಇದ್ದಂಗೆ ಅಂತ ಅನಿಸುತ್ತೆ. ಎಲ್ಲ ಅಣ್ಣ ತಮ್ಮಂದರು ಭಾಳ ಬುದ್ಧಿವಂತರು. ಅದರಲ್ಲಿ ಒಬ್ಬರಿದ್ದರು ಭಾಳ ಮಡಿವಂತನಾದ, ಶ್ರದ್ಧಾವಂತನಾದ ಶ್ರೋತ್ರಿಯ. ಇನ್ನೊಬ್ಬ ದೇವರೇ ಇಲ್ವಾ ಅನ್ನೋ ಒಬ್ಬ ಮನುಷ್ಯ. ಹೀಗೆ ಒಬ್ಬೊಬ್ಬರು ಒಂದೊಂದು ಥರ ಅವ್ರ ಮನೆಯಲ್ಲಿ, ಕಾರಂತರ ಮನೆತನದಲ್ಲಿ. ಅವರು ಕೋಟದವರು, ಕೋಟ ಶಿವರಾಮ್ ಕಾರಂತ ಅಂತ ನಾವು ಅಂತೀವಿ. ಈ ಕೋಟದವ್ರದ್ದೊಂದು ಗುಣ ಇದೆ. ಯಾವಾಗಲೂ ಕೋಟ ಜಗತ್ತು ಅಂತ ಕರೀತಾರೆ ಅವರು. ಅಲ್ಲಿ ಇರೋದೊಂದು 10-6 ಜನರಾದರೂ ತಮ್ಮದನ್ನು ಜಗತ್ತು ಅಂತ, ಕೋಟ ಜಗತ್ತು. ಆ ಕೋಟ ಜಗತ್ತಿನಲ್ಲಿ ಹುಟ್ಟಿದ ಒಬ್ಬ ಮನುಷ್ಯ ಇವರು. ಅದರಿಂದ ಅವರು ಯಾವ ಮಠಮಾನ್ಯಕ್ಕೂ ತಲೆ ತಗ್ಗಿ ನಡೆದವರಲ್ಲ ಆ ಜನ. ಆಮೇಲಿಂದ ಅವರು ಗಾಂಧಿಗಾಗಿ ಕೆಲಸ ಮಾಡಿದರು. ಗಾಂಧಿ ಆಶ್ರಮದಲ್ಲಿದ್ದರು. ಅವ್ರು ಬರ್ಕೋತಾರೆ, ಗಾಂಧಿ ಆಶ್ರಮದಲ್ಲಿ ಇರೋಕ್ಕಿಂತ ಮುಂಚೆ ಆ ಊರಿನಲ್ಲಿದ್ದ ಎಲ್ಲ ವೇಶ್ಯೆಯರನ್ನು ಇವರು ಸಂಘಟಿಸಿ ಅವ್ರಿಗೆಲ್ಲ ಮದುವೆ ಆಗುವಂಗೆ ಮಾಡಿದರು. ವೇಶ್ಯಾವೃತ್ತಿಯನ್ನು ಅವರು ಬಿಟ್ಕೊಡುವ ಹಾಗೆಯೇ ಅವರು ಚೋಮಂದುಡಿ ಬರೆದಿದ್ದಾರೆ ಅಂದರೆ ಹರಿಜನರ ನಡುವೆ ಹೋಗಿ ಕೆಲಸ ಮಾಡಿದ್ದಾರೆ. ಸೊ ಹೀಗೆ ಅಂದರೆ ಅವರ ಬರವಣಿಗೆ ಎಲ್ಲವೂ ಜೀವನದ ನೇರವಾಗಿ ಬಂದವು. ಆದ್ದರಿಂದ ಒಂದು ಸಮಸ್ಯೆ ಇದೆ, ನಾನು ಈಗ ಹೇಳ್ತೀನಿ. ಅದ್ರ ಬಗ್ಗೆ ನಾನು ಬರೆದಿದ್ದೀನಿ. ಕಾರಂತರ ಅಥೆಂಟಿಕ್ ಪ್ರಪಂಚ ಅಂತ ನನ್ನದೊಂದು ಲೇಖನ ಇದೆ. ಅದನ್ನು ಓದಿದಾಗ ಸ್ವಲ್ಪ ಕಾರಂತರಿಗೂ ಒಂಚೂರು ತಳಮಳ ಆಗಿ ನನ್ನ ಹತ್ರ ಬಂದು ಮಾತಾಡಿದ್ರು ಅದರ ಬಗ್ಗೆ. ತಳಮಳ ಆಗಿದ್ದರು ಅಂತ ಹೇಳೋದು ತಪ್ಪಿರ್ಬೋದು, ಯಾಕೆಂದರೆ ಅವರಿಗೆ ಅಷ್ಟು ದೃಢವಾದ ನಂಬಿಕೆ ತನ್ನ ಬರವಣಿಗೆಯಲ್ಲಿತ್ತು. ಆದರೂ ನನ್ನ ಹತ್ರ ಬಂದು ಮಾತಾಡಬೇಕು ಅಂತ ಅವ್ರಿಗೆ ಅನಿಸಿತ್ತು ಅದ್ರ ಬಗ್ಗೆ. ಕಾರಂತರ ಅಥೆಂಟಿಕ್ ಪ್ರಪಂಚ ಅಂತ. ನಾನೇನು ಗುರುತಿಸ್ತೀನಿ ಅಂದರೆ, ಕಾರಂತರು ಬಹಳ ದೊಡ್ಡ ಕಾದಂಬರಿಕಾರರು. ಆದರೆ ಬಹಳ ಕಾದಂಬರಿಕಾರರು ನಮಗೆ ಬಹಳ ಮೆಚ್ಚುಗೆ ಆಗಬೇಕು. ಕಾರಣ ಅವರಲ್ಲಿ 2 ಥೀಮ್ಗಳಿರ್ತವೆ. ಒಂದು ಪ್ರೇಮ, ಇನ್ನೊಂದು ದೈವಿಕತೆಯ ಬಗ್ಗೆ ಇರುವ ಒಂದು ಆಕರ್ಷಣೆ. ಕುವೆಂಪುರವ್ರಲ್ಲಿ 2 ಇದೆ. ಸೀತೆಯ ಬಗ್ಗೆ ಪ್ರೇಮ ಹೂವಿನಿಗೆ, ಮತ್ತು ಹೂವಯ್ಯನ ಭಾವ ಸಮಾಧಿ ಮತ್ತು ಅವನು ದೈವಿಕತೆಗೆ ಆಕರ್ಷಿತವಾಗೋದು. ಹೀಗೆ ದೇವಾಕರ್ಷಣೆ ಮತ್ತು ಲೈಂಗಿಕ ಆಕರ್ಷಣೆ ಇವೆರಡು ಕಾದಂಬರಿಯ ಮೂಲ ವಸ್ತುಗಳು ಅಂತಲೇ ಅಂದ್ಬಿಡ್ಬೋದು. ಕಾರಂತರು 2ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಅವರಿಗೆ ಪ್ರೇಮ ಮುಖ್ಯವಲ್ಲ, ದಾಂಪತ್ಯ, ಸಂಸಾರ, ಮಕ್ಕಳನ್ನು ಹೊರೆಯೋದು, ಪೊರೆಯೋದು, ಇದು ಭಾಳ ಮುಖ್ಯ. ಅದರಿಂದಲೇ ಕಾರಂತರನ್ನು ಓದುವಾಗ ನೀವು ಅವರ ಹಲವು ಕಾದಂಬರಿಗಳಿದ್ದಾವೆ. ಒಂದೆರಡು ಹೇಳ್ತೀನಿ ನಾನು. ನನ್ನ ಮೇಲೆ ಭಾಳ ಪರಿಣಾಮ ಮಾಡಿದ್ದು ಅಂದರೆ, ಮೊಟ್ಟ ಮೊದಲು ಚೋಮಂದುಡಿ. ಅದರಲ್ಲೊಬ್ಬ ದಲಿತ ಇರ್ತಾನೆ. ಅವನು ಭಾಳ ವರ್ಷದಿಂದ ಜಮೀನಿನಲ್ಲಿ ಕೂಲಿಯಾಗಿ ದುಡಿತಾ ಇರ್ತಾನೆ.
ನಿತ್ಯ ಉತ್ತೇ ಅವನ ಜೀವನ ಆಗಿ ನಡ್ತಿರುತ್ತೆ. ಅವನೊಂದು ಹೋರಿ ಕರುವನ್ನು ಸಾಕ್ಕೊಂಡಿರ್ತಾನೆ. ಯಾಕೆಂದರೆ ಅವನಿಗೊಂದು ಏನೋ ಒಂದು ಕನಸು, ತನ್ನ ಒಡೆಯ ಭಾಳ ಒಳ್ಳೆಯವನು, ನನ್ನ ಬಗ್ಗೆ ಭಾಳ ವಿಶ್ವಾಸಿ, ಅವನು ಯಾವತ್ತಾದ್ರೂ ಒಂದು ದಿನ ನನಗೊಂದು ಸ್ವಲ್ಪ ಗದ್ದೆಯನ್ನು ಗೇಣಿಗೆ ಕೊಡ್ತಾನೆ ಅಂತ. ಆದರೆ ಆ ಒಡೆಯ ಒಳ್ಳೆಯವನಾದರೂ ಅವನ ತಾಯಿ ಹಳೆ ಕಾಲದವಳು, ದಲಿತರು ಭೂಮಿಯ ಒಡೆಯರಾಗೋದಕ್ಕೆ ಸಾಧ್ಯವಿಲ್ಲ ಅಂತ ನಂಬಿದವಳು. ಆದ್ದರಿಂದ ತಾಯಿಯ ಮೇಲಿನ ಒಂದು ಭಕ್ತಿಯಲ್ಲಿ, ಇವನ ಮೇಲೆ ಒಂದು ವಿಶ್ವಾಸದಲ್ಲಿ ಆತ ಒಂದು ರೀತಿಯ ಒಳ ಹೋರಾಟಕ್ಕೆ ಗುರಿಯಾಗಿರ್ತಾನೆ ಜಮೀನ್ದಾರ. ಆದರೆ ಇವನ ಮಟ್ಟಿಗೆ ನನಗೊಂದು ಭೂಮಿ ಬೇಕು 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 ಅಂತ ಆತ ಪಡ್ತಾನೆ ಚೋಮ. ಅವನ ಕೈಯಲ್ಲಿ ಒಂದು ದುಡಿ ಇರುತ್ತೆ. ಆ ದುಡಿಯನ್ನು ಅವನು ಹೀಗೆ ಬಾರಿಸಿದರೆ ಇಡೀ ಊರಿಗೆ ಕೇಳಿಸ್ಕೊಂಡು ಬಾರಿಸ್ತಾ ಇರ್ತಾನೆ. ಕಾರಂತರು ಏನು ಮಾಡಿದ್ದಾರೆ ಅಂದರೆ, ಆ ದುಡಿಯನ್ನು ಅವನ ಕೈಯಲ್ಲಿ ಕೊಡೋದ್ರಿಂದ, ನಾನು ಮೊದಲು ಏನು ಹೇಳಿದೆ, ಅವರು ಮಾಡಲ್ಲ ಅಂತೇನು ಹೇಳಿದೆ, ಸಾಂಕೇತಿಕವಾಗಿ ಬರೆಯಲ್ಲ ಅಂತ, ಅದನ್ನು ನಾನು ಸರಿಪಡಿಸ್ಕೊತಾ ಇದ್ದೀನಿ. ಇಲ್ಲಿ ಮಾಡಿದ್ದಾರೆ ಅದನ್ನು. ಅದು ಸಾಂಕೇತಿಕವಾಗುತ್ತೆ. ಯಾವುದು ಆ ಚೋಮನ ಒಳಗಡೆ ಇರುವ ಎಲ್ಲ ಹತಾಶೆಗಳಿಗೆ, ದುಃಖಕ್ಕೆ ಅದು ಮಾತು ಕೊಡುತ್ತೆ. ಆ ದುಡಿಯನ್ನು ಅವನು ಬಾರಿಸೋಕ್ಕೆ ಶುರು ಮಾಡಿದಾಗ ಅದಕ್ಕೆ ಆ ದುಡಿಗೆ ಭಾಳ ಪ್ರಾಮುಖ್ಯತೆ ಬರುತ್ತೆ. ಸೊ ಅದರಿಂದ ಕಾರಂತರು ನಾನು ಹೇಳಿದಂಗೆ ಬರೋದಿಲ್ಲ, ಭಾಳ ಬೇರೆ ಬೇರೆ ರೀತಿಯೂ ಬರ್ತಾರೆ. ಇದು ಭಾಳ ದೊಡ್ಡವ್ರ ಬಗ್ಗೆ ಎಲ್ಲ ಸತ್ಯ. ಆದ್ದರಿಂದ ನಾವು ಅವ್ರ ಬಗ್ಗೆ ವಿಮರ್ಶಾತ್ಮಕವಾಗಿ ಏನು ಮಾತಾಡುವಾಗಲಾದ್ರೂ ಅದಕ್ಕೆ ಅಡ್ಡವಾದ ಮಾತುಗಳನ್ನು ಹೇಳೋಕ್ಕೆ ತಯಾರಾಕೊಂಡೇ ಆಡಿರಬೇಕು. ಅದಕ್ಕೆ ನಾನು ಇದನ್ನು ಒಂದು ಉದಾಹರಣೆಯಾಗಿ ತಗೊಳ್ತೀನಿ. ಚೋಮನ ದುಡಿ, ಅದರಲ್ಲಿ ಅವನಿಗೆ ಜಮೀನು ಸಿಗೋದೇ ಇಲ್ಲ. ಅವನ ಮಕ್ಕಳೆಲ್ಲ ಕಾಫಿ ತೋಟದ ಕೂಲಿಗೆ ಹೋಗ್ತಾರೆ. ಒಬ್ಬಳು ಹೆಣ್ಣು ಮಗಳನ್ನು ಕಾಫಿ ತೋಟದ ಮಾಲೀಕನೋ ಅವನೋ ಒಬ್ಬ ಕೆಡಿಸ್ತಾನೆ. ಇವನಿಗೆ ಅದರಿಂದ ಬಹಳ ದುಃಖ ಆಗುತ್ತೆ. ಯಾಕಂದರೆ ಇವನು ದಲಿತ ಆದ್ರೂ ಅವನಿಗೊಂದು ಜಾತಿ ಇದೆ, ಜಾತಿ ಧರ್ಮ ಇದೆ. ಕೊನೆಯಲ್ಲಿ ಅವನು ಚೋಮ ತಾನು ಕ್ರಿಶ್ಚಿಯನ್ ಆಗಿಬಿಟ್ರೆ ತನಗೆ ಭೂಮಿ ಸಿಗತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನೀನು ಕ್ರಿಶ್ಚಿಯನ್ ಆಗೋ ನಿಂಗೆ ಸಿಗತ್ತೆ ಅಂತ ಆಗಬೇಕು ಅಂತ ನಿರ್ಧರಿಸ್ತಾನೆ. ಆದರೆ ಅವನು ತನ್ನ ಭೂತದ ಗುಡಿಯ ಎದುರು ನಿಂತಾಗ ಅವನಿಗೆ ಕೇಳಿಸುತ್ತೆ ಭೂತ ಹೇಳಿದಾಗೆ, ಏನು ನನ್ನನ್ನು ಕೈ ಬಿಟ್ಟು ಹೊರಟೋಗ್ತೀಯಾ ಅಂತ. ಹೋಗ್ಲಾರ ಹಿಂದಕ್ಕೆ ಬರ್ತಾನೆ. ಅವನ ದುಡಿ ನಿಂತು ಹೋಗುತ್ತೆ. ಭಾಳ ಟ್ರಾಜಿಕ್ ಆದ ಕತೆ. ನನಗೊಂದು ಸರಿ ಚೋಮನ ದುಡಿಯಲ್ಲಿ ಅವನಿಗೆ ಅವಳ ಮಕ್ಕಳ ಮೇಲಿನ ವ್ಯಾಮೋಹ, ಭೂಮಿ ಮೇಲಿನ ವ್ಯಾಮೋಹ ಓದ್ತಾ ಇದ್ದಾಗ ಇದೇ ತೀವ್ರತೆಯ ಇನ್ನೊಂದು ಕಥೆ ಅಂದರೆ ಕಿಂಗ್ ಲಿಯರ್. ಆ ತೀವ್ರತೆಯಲ್ಲಿ ಅದನ್ನು ಅವರು ಬರೀತಾರೆ. ಆಮೇಲೆ ಇನ್ನೂ ಅವರದ್ದೊಂದು ಭಾಳ ಘನವಾದ ಕಾದಂಬರಿ ಮರಳಿ ಮಣ್ಣಿಗೆ. ಕಾದಂಬರಿ ಕಥೆ ಹೇಳೋಕ್ಕೆ ನಾನು ಹೋಗೋದಿಲ್ಲ. ಯಾಕೆ ಕಾರಂತರನ್ನು ನಾವು ಗಮನಿಸಬೇಕು ಅನ್ನೋದಕ್ಕೆ ಕಾರಣ ಹೇಳ್ತೀನಿ. ಇಲ್ಲಿ 3 ಜನರೇಷನ್ ಬರುತ್ತೆ. ಒಬ್ಬ ಅಪ್ಪ, ಅವನು ಶ್ರೋತ್ರಿಯ ಬ್ರಾಹ್ಮಣ, ದನ ಕರು ಸಾಕ್ಕೊಂಡು ಹೊಳೆ ಈಜ್ಕೊಂಡು ಆ ದಡಕ್ಕೆ ಹೋಗಿ ಯಾರ ಮನೆಯಲ್ಲಾದರೂ ಯಾವುದಾದ್ರು ಶಾಸ್ತ್ರಕ್ಕೆ ಕರೆದ್ರೆ ಆ ಶಾಸ್ತ್ರವನ್ನು ಮಾಡಿ ಮನೆಗೆ ತೆಂಗಿನಕಾಯಿ ದಕ್ಷಿಣೆ ಎಲ್ಲ ತಂದು ಒಂದು ರೀತಿಯಲ್ಲಿ ಬಡ ಬ್ರಾಹ್ಮಣ ಕುಟುಂಬ. ಅವನಿಗೆ ಮಕ್ಕಳಿರ್ತಾರೆ. ಅವನು ಕ್ರಮೇಣ ಈ ಆಧುನಿಕತೆ ಅನ್ನೋದು ಹೇಗೆ ಬರುತ್ತೆ ಅನ್ನೋದನ್ನು ಯಾರಾದರೂ ಆಳವಾಗಿ ಅಧ್ಯಯನ ಮಾಡಬೇಕು ಅಂದರೆ ಮರಳಿ ಮಣ್ಣಿಗೆ ಹೋಗಬೇಕು. ಅವನ ಪಕ್ಕದಲ್ಲಿ ಇನ್ನೊಬ್ಬ ಇರ್ತಾನೆ. ಅವನು ಶಿವಮೊಗ್ಗಕ್ಕೋ ಬೊಂಬೈಗೋ ಹೋಗಿ ಹೋಟ್ಲಿಟ್ಟಿರ್ತಾನೆ. ಅವನ ಮನೆಗೊಂದ್ಸರಿ ಇವನು ಹೋದಾಗ ಒಂದು ಗಮನಕ್ಕೆ ಬರುತ್ತೆ, ಇವ್ರ ಮನೆಯಲ್ಲೆಲ್ಲ ಚಾಪೆ ಹಾಕಿಸಿದ್ರೆ ಆರ್ಡಿನರಿ ಚಾಪೆ ಹಾಕಿರ್ತಾರೆ. ಅವನ ಮನೇಲಿ ಮತ್ತೆ ಬಣ್ಣದ ಚಾಪೆ ಹಾಕಿರ್ತಾರೆ. ಅದೇ ಈ ಬಣ್ಣದ ಚಾಪೆ ಎಲ್ಲಿಂದ ಬಂತು ಅಂದರೆ, ಅವನು ಆ ಬಣ್ಣದ ಚಾಪೆ ಬಿಕಮ್ಸ್ ಎ ಗ್ರೇಟ್ ಸಿಂಬಲ್ ಆಫ್ ಚೇಂಜ್ ಫ್ರಮ್ ಎ ವೆರಿ ಟ್ರೆಡಿಷ್ನಲ್ ಸೊಸೈಟಿ ಟು ಎ ಮಾಡರ್ನ್ ಸೊಸೈಟಿ. ಆಮೇಲೆ ನಸಿಯ ಡಬ್ಬಿ ಅಂದರೆ ಇವರೆಲ್ಲ ಮರದ ಡಬ್ಬಿ ಮಾಡಿದರೆ ಅವನ ಹತ್ರ ಬೆಳ್ಳಿ ಡಬ್ಬಿ ಇರುತ್ತೆ. ಇವನಿಗೆ ಅದು ಆಕರ್ಷಣೆ ಆಗುತ್ತೆ. ನನ್ನ ಮಗನೂ ಯಾತಕ್ಕೆ ಹೋಗಿ ಹೀಗೆಲ್ಲ ಮಾಡಬಾರ್ದು ಅಂತ ಅವನ ಮಗನಿಗೆ ಓದಿಸ್ತಾನೆ. ಇವನು ಶ್ರಮಪಟ್ಟು ಓದಿಸ್ತಾನೆ. ಓದಿಸಿದ ನಂತರ ಮಗ ದಾರಿ ಬಿಟ್ಟು ಹೊರಟೋಗ್ಬಿಡ್ತಾನೆ. ಅದು ಆಲ್ಮೋಸ್ಟ್ ಹೇಗಿದೆ ಅಂದರೆ ಮೈಕೇಲ್ನಲ್ಲಿ ವರ್ಡ್ಸ್ವರ್ತ್ ಬರೆದ ಕಥೆ ಇದ್ದಂಗೆ. ಮೈಕೇಲ್ನ ಮಗ ವಿದ್ಯಾವಂತನಾದವನು ಅಪ್ಪನ ಬಿಟ್ಟು ಹೊರಟೋಗ್ತಾನೆ. ಇವನು ಹೊರಟೋಗ್ಬಿಡ್ತಾನೆ. ಹೊರಟು ಹೋಗಿ ಇಸ್ಪೀಟ್ ಆಟ,
ಸಿಗರೇಟು, ಮದ್ಯ ಈ ರೀತಿಯ ಚಟಕ್ಕೆಲ್ಲ ಬಿದ್ದುಬಿಡ್ತಾನೆ. ಇವ್ರ ಮನೇಲಿ ಕೆಲವು ಮುದುಕಿಯರು ಇರ್ತಾರೆ. ಅವರು ಸಾಮಾನ್ಯ ಬಾಲವಿಧಿಯವರು ಕೆಲವರು. ಕಾರಂತರ ಭಾಳ ಅದ್ಭುತವಾದ ಪಾತ್ರಗಳು ಅಂದರೆ ಕೆಲವು ಸಾರಿ ಈ ವಿಧವೆಯರು. ಯಾಕೆ ಹೇಳ್ತೀನಿ, ಕಾರಂತರಿಗೆ ಶಾಸ್ತ್ರದಲ್ಲಿ ನಂಬಿಕೆ ಇಲ್ಲ, ದೇವರಲ್ಲಿ ನಂಬಿಕೆ ಇಲ್ಲ, ಪೂಜಾ ಕಾರ್ಯಗಳಲ್ಲಿ ನಂಬಿಕೆ ಇಲ್ಲ. ಅವರೊಂಥರ ರ್ಯಾಷನಲಿಸ್ಟ್. ಆದರೆ ಇದಕ್ಕೆ ತದ್ವಿರೋಧವಾಗಿರೋರು ಈ ಹೆಂಗಸರು, ಇವೆಲ್ಲದರಲ್ಲೂ ನಂಬಿಕೆ ಇಟ್ಕೊಂಡಿರೋರು. ಆದರೆ ಅವರ ಬಾಳ್ವೆ ಅದು ಎಷ್ಟು ಸಮಾಧಾನದ್ದಾಗಿರುತ್ತೆ ಅಂದರೆ, ಮತ್ತು ಉಳಿದವರಿಗೆ ಎಷ್ಟು ಹಿತಕರವಾಗಿರುತ್ತೆ ಅಂದರೆ, ಎಷ್ಟು ಉಪಕಾರಿಯಾಗಿರುತ್ತೆ ಅಂದರೆ ಅದನ್ನು ಅವರು ಗಮನಿಸ್ತಾರೆ. ಆದ್ದರಿಂದ ಕಾರಂತರು ಏನು ಮಾಡ್ತಾರೆ, ತನ್ನ ವಿರೋಧದ ನೆಲೆಯಲ್ಲಿ ಬದುಕುವವರನ್ನು ಹೆಚ್ಚು ಕಡಿಮೆ ಆದರ್ಶ ಪಾತ್ರಗಳಂತ ಚಿತ್ರಿಸ್ತಾರೆ. ಇದೊಬ್ಬ ಕಾರಂತನಿಗೆ ಮಟ್ಟಿಗೆ ಸಾಧ್ಯ. ತಾನು ಹೇಳಿದ್ದನ್ನೇ ಅವನು ಪ್ರತಿಪಾದಿಸೋದಲ್ಲ, ತಾನು ಏನು ಹೇಳ್ತಾ ಬಂದಿದ್ದೀನಿ ಅದಕ್ಕೆ ವಿರುದ್ಧವಾದ್ದನ್ನು ಅವನು ಪ್ರತಿಪಾದಿಸೋಕ್ಕೆ ಸಾಧ್ಯ. ಅದಕ್ಕೆ ಲಾರೆನ್ಸು ಟ್ರಸ್ಟ್ ಎ ಟೇಲ್ ಆ್ಯಂಡ್ ನಾಟ್ ದಿ ನಾವಲಿಸ್ಟ್, ಬಿಕಾಸ್ ದಿ ನಾವಲಿಸ್ಟ್ ಕ್ಯಾನ್ ಲೈ ಅಂತ. ಅಂದರೆ ಕಥೆಯನ್ನು ನಂಬು, ಕಥೆಗಾರನ್ನು ನಂಬೇಡ, ಅವನು ಸುಳ್ಳು ಹೇಳಿ ಅವನು, ಅದ್ರ ಕಥೆ ಸುಳ್ಳು ಹೇಳಲ್ಲ. ಅದನ್ನು ಒಂದು ಕಾದಂಬರಿಕಾರ ಹೇಳಲಾರದ ಸತ್ಯವನ್ನು ಹೇಳುತ್ತೆ. ಅದು ಕಾರಂತರಲ್ಲಿ ಬಹಳ ನಿಜ, ಬಹಳ ಕಡೆ. ಇನ್ನೊಂದು ಅವರು ಬರೆದಿರುವಂಥ ಆಶ್ಚರ್ಯ ಆಗುವಂಥ ಒಂದು ಕಾದಂಬರಿ ಇದೆ, ಮೈಮನಗಳ ಸುಳಿಯಲ್ಲಿ ಅಂತ. ನನಗೆ ಅದು ಭಾಳ ಇಷ್ಟವಾದ ಕಾದಂಬರಿ. ಅದರಲ್ಲೊಬ್ಬಳು ದೇವದಾಸಿ ಇರ್ತಾಳೆ. ಅವಳು ಯಾರ್ಯಾರನ್ನೂ ಇಟ್ಕೊಂಡಿರ್ತಾಳೆ. ಅದೆಲ್ಲವೂ ಕೂಡ ಪದ್ಧತಿಯ ಪ್ರಕಾರ ನಡೆಯೋದರಿಂದ ಅದರಲ್ಲಿ ಯಾವ ಕಾಮುಕವಾದ ಅಂಶಗಳು ಇಲ್ಲದೆ ಇದ್ದಂಗೆ ಅದನ್ನು ಬರೀತಾರೆ. ಕಾಮುಕತೆ ಅನ್ನೋದನ್ನು ಮುಖ್ಯವಾಗಿದೆ ಇದ್ದಂಗೆ. ಆನಕೃಷ್ಣಯ್ಯರು ಬರೆದಿದ್ದರೆ ಅದು ರುಚಿಕರವಾಗಿ ಬರೀತಾಯಿದ್ರು. ಇದು ರುಚಿಕರವಾಗಿ ಬರೆಯೋದಲ್ಲ, ಅದೊಂದು ಜೀವನದ ಕ್ರಮ ಅನ್ನೋಂಗೆ ಬರೀತಾರೆ. ಆದರೆ ಅವಳಿಗೆ ಕೆಲವರು ಇಷ್ಟ ಇರ್ತಾರೆ, ಕೆಲವರು ಇಲ್ಲ. ಅವಳ ಲೈಂಗಿಕ ಜೀವನ ಸಾರ್ಥಕ ಆಗದೇ ಇಲ್ಲ. ಕೊನೆಯಲ್ಲಿ ಒಬ್ಬ ಸನ್ಯಾಸಿಯ ಜೊತೆ ಅವಳು ಕೂಡ್ತಾಳೆ, ಆಗ ಅವಳ ಲೈಂಗಿಕ ಜೀವನ ಸಾರ್ಥಕವಾಗತ್ತೆ. ಆದರೆ ಅವಳ ಮಗಳಿಗೆ ತಾಯಿಯ ದಿನಚರಿಯನ್ನೆಲ್ಲ ಓದುವಾಗ ಅವಳಿಗೆ ಅದಿಷ್ಟ ಆಗಲ್ಲ. ಯಾಕಂದರೆ ಮಗಳು ಹೊಸ ಕಾಲದವಳು, ಅವಳು ಅದನ್ನು ಒಪ್ಪಲ್ಲ. ಅದನ್ನೂ ಆ ಕಾದಂಬರಿಯಲ್ಲಿ ತರ್ತಾರೆ. ಅದರಿಂದ ಮೈಮನಗಳ ಸುಳಿಯಲ್ಲಿ ಇದೆಯಲ್ಲ, ಒಂದು ಗಾಢವಾದ ಒಂದು ಕಾದಂಬರಿ. ಹಾಗೆಯೇ ಅವರದ್ದೊಂದು ಇನ್ನೊಂದು ಕಾದಂಬರಿ ಇದೆ, ಅಳಿದ ಮೇಲೆ ಅಂತ. ಒಬ್ಬ ಅಳಿದ ಮೇಲೆ ಅವನ ಸ್ನೇಹಿತನೊಬ್ಬ ಅವನ ಆಶಯವನ್ನು ಪೂರ್ಣಗೊಳಿಸಬೇಕು ಅಂತ ಒಂದು ದೇವಸ್ಥಾನ ಕಟ್ಟಕ್ಕೆ ಹೋಗ್ತಾನೆ. ಕಟ್ಟಕ್ಕೆ ಹೊರಡೋವನು ದೇವರಲ್ಲಿ ನಂಬಿಕೆ ಇರೋನಲ್ಲ, ಆದರೆ ಅವನ ಆಶಯವನ್ನು ಫಲ ಕೊಡಬೇಕು ಅಂತ. ಅದು ಭಾಳ ಅದ್ಭುತವಾದ ಕಾದಂಬರಿ. ಹೀಗೆ ಕಾರಂತರಿಗೆ ಬಹಳ ಗಟ್ಟಿಯಾದ ಕೆಲವು ನಿಲುವುಗಳಿದ್ವು, ಆದರೆ ಅವುಗಳನ್ನೆಲ್ಲ ಮೀರುವ ಶಕ್ತಿ ಅವರ ಕಾದಂಬರಿಗಳಲ್ಲಿ ಅವ್ರಿಗಿರ್ತಾಯಿತ್ತು. ಅವರು ಏನೇನೋ ಮಾಡಿಬಿಟ್ರು, ಸಿನಿಮಾ ಮಾಡಿಬಿಟ್ರು, ಬಹಳ ಕೆಟ್ಟ ಸಿನಿಮಾ ಮಾಡಿದರು. ಆದರೆ ಇದು ಕೆಟ್ಟ ಸಿನಿಮಾ ಅಂದರೆ ಅವರು ಒಪ್ತಿರಲಿಲ್ಲ. ಅವರಲ್ಲಿ ಒಂದು ರೀತಿ ಭಾಳ ದೊಡ್ಡವರು ಹೇಳಬಾರ್ದು, ಒಂದು ಸರ್ವಜ್ಞ ಭಾವ ಇತ್ತು ಅವರಿಗೆ. ಆ ಕಾಲದವರಿಗೆ ಭಾಳ ವಾದಿಸ್ಬಿಡ್ತಾಯಿದ್ರು. ಕೊನೆಗೊಂದು ಸಿನಿಮಾ ಮಾಡಿದರು ಅವರೇ. ಪಾಪ ಬಿ ಕಾರಂತರು ಮಾಡಿದ ಸಿನಿಮಾ ಚೆನ್ನಾಗಿಲ್ಲ ಅಂದರು. ಅಲ್ಲಿ ಆ ದುಡಿ ಅವನು ಹಿಡ್ಕೊಳ್ಳೋ ಕ್ರಮನೇ ಸರಿ ಇಲ್ಲ ಅಂದರು. ನನಗೆ ಅದೆಲ್ಲ ಸಿಡಿ ಹಿಡಿಸ್ತಾ ಇರಲಿಲ್ಲ. ಆದರೂ ಅವರಿಂದ ಬಯಸ್ಕೊಂಡವರು ಕೂಡ ಅವರನ್ನು ಗೌರವಿಸ್ತಾಯಿದ್ರು. ಯಾಕೆಂದರೆ ಅದರಲ್ಲೇನೂ ಒಂದು ಮಮತೆ ಇರಲಿಲ್ಲ, ಅದರ ಕಾರಣ ಇರಲಿಲ್ಲ. ಒಂದು ಸಿನಿಮಾ ಮಾಡಿ ಅದನ್ನು ಯಾವುದೋ ಒಂದು ಡಬ್ಬಿಯಲ್ಲಿ ಇಟ್ಟಿದ್ರಂತೆ, ಅದು ಸುಟ್ಟೋಗ್ಬಿಡ್ತು, ಬೆಂಕಿ ಬಿದ್ದು ಹೋಯಿತು. ಇನ್ನೊಂದು ಸಿನಿಮಾ ಮಾಡಿದ್ದಾರೆ, ಇದೆ ಅಂತ ಕಾಣುತ್ತೆ ಅದು. ಆಮೇಲೆ ಅವರಿಗೆ ನನಗೂ ಇರುವ ಡಿಫ್ರೆನ್ಸ್ ಏನು ಹೇಳ್ತೀನಿ, ಅವರೊಬ್ಬ ಕಮ್ಮು ಥರದ ಒಂದು ಕಾದಂಬರಿಕಾರ ಆಗಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ. ಅವರಿಗೊಂದು ಮಹಾಯುದ್ಧವನ್ನು ಬಗ್ಗೆ ಬರೀಬೇಕು ಅಂದರೆ ಆ ಮಹಾಯುದ್ಧವನ್ನು ವರ್ಣಿಸಬೇಕು, ವರ್ಣನಾತ್ಮಕವಾಗಿ ಬರೀಬೇಕು. ದಲಿತ ಜೀವನವನ್ನು ತಿಳಿದು ಬರೀಬೇಕು. ಹೀಗೆ ಒಂದು ಫ್ಯಾಕ್ಚುಯಲ್ ಬೇಸಿಸ್ಸು ಇರಲೇಬೇಕು ಅಂತ ಅವರು ಬಯಸ್ತಾರೆ. ಬಯಸೋದ್ರಿಂದ ಒಂದೇನಾಗತ್ತೆ ಅಂದರೆ, ಅವರು ಒಂದು ಪಾತ್ರದ ಪ್ರಾಮಾಣಿಕತೆಯ ಮೇಲೆ ಮಾತ್ರ
ಅವನ ಒಳ್ಳೆಯತನವನ್ನು ಗುರುತಿಸೋದಲ್ಲ. ಈಗ ಒಬ್ಬ ಪ್ರಾಮಾಣಿಕನಾಗಿರ್ಬೋದು, ಆದರೆ ಆ ಪ್ರಾಮಾಣಿಕತೆಯಲ್ಲಿ ಭಾವಾತಿರೇಕತೆ ಇರ್ಬೋದು, ಸೆಂಟಿಮೆಂಟಲ್ ಆಗಿರ್ಬೋದು. ಅವ್ರು ಗುರುತಿಸೋದು ಏನನ್ನು ಅಂದರೆ ಅಥೆಂಟಿಸಿಟಿಯನ್ನು, ಅಧಿಕೃತತ್ವವನ್ನು. ಅವನು ಏನು ಯೋಚನೆ ಮಾಡ್ತಾನೆ, ಹಾಗೆ ನಡ್ಕೊಂಡಿದ್ದಾನೆಯೇ, ಹಾಗಿದ್ದಾನೆಯೇ, ಅವನು ನಿಜವೇ, ಅಸ್ತಿತ್ವದಲ್ಲಿ ನಿಜವೇ, ಹೀಗೆ ಅವರು ಅಥೆಂಟಿಸಿಟಿಯನ್ನು, ಅಧಿಕೃತತ್ವವನ್ನು ಹುಡುಕುವ ಲೇಖಕ. ನಮ್ಮ ಕಣ್ಣಾಚಿನದನ್ನು ಊಹಿಸುವ ಲೇಖಕ ಅಲ್ಲ. ಇದ್ದಾರೆ ಇವಾಗ ಮಾರ್ಕ್ವೀಸ್ ಇಂಥವರೆಲ್ಲ ಬಂದಿದ್ದಾರಲ್ಲ, ಅವರು ಕಾದಂಬರಿ ಈ ಲೋಕದ ಆಚೆ ಅಲೌಕಿಕಕ್ಕೆ ತೋರು ಬೆರಳಾಗತ್ತೆ ಅನೇಕ ಸರಿ. ಮ್ಯಾಜಿಕಲ್ ರಿಯಲಿಸಮ್ ಅಂತಾರೆ. ಕಾರಂತರಿಗೆ ಆ ಥರದ ಇಂಟ್ರೆಸ್ಟ್ ಕಾದಂಬರಿ ಪ್ರಕಾರದಲ್ಲಿ ಇರಲಿಲ್ಲ. ಅದರಿಂದ ನಮ್ಮ ನವ್ಯರು ಬಂದಾಗ ಅವರಿಗೆ ಅದೇನಷ್ಟು ಹಿಡಿಸ್ಲಿಲ್ಲ ಅವರಿಗೆ. ಯಾಕಂದರೆ ನೀನು ಇದ್ದೀಯೋ ಅಲ್ಲಿ, ನೀನು ಕಂಡು ಬರೆದದ್ದು. ನನ್ನ ಸಂಸ್ಕಾರ ಬಂದಾಗ ಅವರು ಅಂಥ ಒಂದು ಪ್ರಸಂಗ ನಡೆದಿದ್ದನ್ನು ಎಲ್ಲೂ ನೋಡಿಲ್ಲ ಅಂದ್ರಂತೆ. ಅಂದರೆ ತಾನು ನೋಡಿರೋದೇ ಅದಕ್ಕೆ ತಥ್ಯಕ್ಕೆ ಆಧಾರ ಅಂತ ನನಗೂ ಅದನ್ನು ಹೇಳಿದರು. ನಾನು ಅವ್ರಿಗೆ ಹೇಳಿದೆ, ಅದೇ ನಿಮ್ಮ ಸಮಸ್ಯೆ ಸರ್ ಕಾದಂಬರಿ ಬರೆಯೋದ್ರಲ್ಲಿ ಅಂತ. ಅದನ್ನು ನಾನು ಅಥೆಂಟಿಕ್ ಪ್ರಪಂಚದಲ್ಲಿ ಅದನ್ನು ಬರೆದಿದ್ದೀನಿ. ಅವರು ಹಾಡ್ತಾಯಿದ್ರು. ಆಮೇಲೆ ಈ ಯಕ್ಷಗಾನವನ್ನು ಅವರು ಅಲ್ಲಿರುವ ಮಾತುಗಾರಿಕೆಯನ್ನೆಲ್ಲ ತೆಗೆದುಬಿಟ್ಟು ಅದನ್ನು ಒಂದು ನೃತ್ಯ ಮಾಡಿಬಿಟ್ರು. ಇದರ ಬಗ್ಗೆ ಭಾಳ ಜನರಿಗೆ ಬೇರೆ ಬೇರೆ ಧೋರಣೆಗಳಿದ್ದಾವೆ. ಕೆಲವರು ಯಕ್ಷಗಾನದ ಜೀವನೇ ತೆಗೆದುಬಿಟ್ರು ಅವರು ಅಂತ. ಯಾಕಂದರೆ ಅಲ್ಲಿ ಆ ಸ್ಥಳದ ಮೇಲೇ ತಮಗೆ ಬಂದ ಮಾತನಾಡ್ತಾಯಿದ್ರು ಅವರು. ಈಗ ಅದಕ್ಕೆ ಅದಿಲ್ಲ. ಯಾಕೆಂದರೆ ಅದು ಆವಾಗ ಪರದೇಶಗಳಿಗೆ ಹೋಗೋದಕ್ಕೆ ಸಾಧ್ಯವಾಯಿತು, ಬೇರೆ ದೇಶಗಳಿಗೆ. ಅದರಲ್ಲಿರೋ ಕೆಲವು ಸತ್ವಗಳು ಬೇರೆಯವರಿಗೆ ಕಾಣುವಂಗಾದವು. ಅದರಿಂದ ಕಾರಂತರ ಯಕ್ಷಗಾನ ಕಾರಂತರ ಯಕ್ಷಗಾನ ಅಂತಲೇ ಅನ್ನಬೇಕು. ಅದು ನಮ್ಮ ಯಕ್ಷಗಾನ ಅಲ್ಲ. ಅದರ ಬಗ್ಗೆ ಒಂದು ಭಾಳ ಪರವಿರೋಧದ, ನನ್ನನ್ನೇ ಕೇಳಿದ್ರೆ ಬಹಳ ಸುಂದರವಾಗಿರುತ್ತೆ ಯಕ್ಷಗಾನ ಅವ್ರದ್ದು ನೋಡೋದಕ್ಕೆ. ಭಾಷೆ ಗೊತ್ತಿಲ್ಲದಿದ್ದರೂ ನೋಡ್ಬೋದು. ಇನ್ನೊಂದು ಅತಿರೇಕದಲ್ಲಿ ಮಾತಿಗೆ ಅವಕಾಶ ಇರೋದರಿಂದ ಇವತ್ತು ತುಂಬ ಚಪಲಚಿತ್ರದ ನಟರು ಮತ್ತು ಯಕ್ಷಗಾನ ಮಾಡೋರು ಯಕ್ಷಗಾನ ನೋಡೋಕ್ಕಾಗದೇ ಇದ್ದಾಗ ಮಾಡಿಟ್ಬಿಟ್ಟಿದ್ದಾರೆ. ಅಷ್ಟು ಮಾತುಗಳನ್ನು ಅದರಲ್ಲಿ ತುಂಬ್ತಾರೆ. ಅದರಿಂದ ಕಾರಂತರು ಅದನ್ನು ಪ್ಯೂರಿಫೈ ಮಾಡಿದರು, ಶುದ್ಧ ಮಾಡಿದರು. ಈ ಶುದ್ಧ ಮಾಡುವಾಗೆಲ್ಲ ಒಂದು ಸಮಸ್ಯೆ ಇರುತ್ತೆ. ನಾನು ಯಾರು ಹೇಳಿದ್ದಾನೆ, ಈರುಳ್ಳಿ ಇದೆಯಲ್ಲ ಅದರ ಕೋರಿಗೆ ಹೋಗಬೇಕು, ಅದರ ತಿರುಳನ್ನು ತಗೋಬೇಕು ಅಂತ ಸುಲಿತಾ ಹೋದರೆ ಸುಲಿದಂಗೆ ಬರೋದು ಸಿಪ್ಪೆ. ಕೊನೆವರೆಗೂ ಇನ್ನೊಂದು ಸಿಪ್ಪೆ, ಇನ್ನೊಂದು ಸಿಪ್ಪೆ, ಇನ್ನೊಂದು ಸಿಪ್ಪೆ, ತಿರುಳಿಲ್ಲ ಅದಕ್ಕೆ. ಎಲ್ಲ ಕೆಲವು ಕಲೆಗಳು ಹಾಗೆ ಇರುತ್ತೆ. ಅದನ್ನು ಶುದ್ಧ ಮಾಡೋಕ್ಕೆ ಹೋದಾಗ ಅದರಲ್ಲಿ ಏನೂ ಉಳಿದಿರಲ್ಲ. ಶುದ್ಧ ಮಾಡದೇ ಇದ್ದಾಗ ಅದು ತನ್ನೆಲ್ಲ ಇದರಲ್ಲಿ ಹಾಗೆ ಉಳಿದಿರುತ್ತೆ. ಅದ್ಯಾರೋ ರಮ್ಮಿನ ಬಗ್ಗೆ ಹೇಳ್ತಾರೆ. ಅದೊಂದು ಕಡೆ ಒಂದು ರಮ್ ಇದೆಯಂತೆ. ಅದು ಯಾವ ಡ್ರಮ್ನಲ್ಲಿ ಮಾಡ್ತಾರಂತೆ ಅಂದರೆ, ಆ ಡ್ರಮ್ಮನ್ನು ಏನಾದರೂ ಇವತ್ತು ನೀನು ಕ್ಲೀನ್ ಮಾಡಿಬಿಟ್ರೆ ರಮ್ಮಿನ ರುಚಿ ಆಗಿರೋದೇ ಇಲ್ಲಂತೆ. ಅದು ಕೊಳಕು ಡ್ರಮ್ಮೇ ಆಗಿರಬೇಕು. ಸೊ ಕಾರಂತರು ಇಂಥದ್ದನ್ನು ಗಮನಿಸ್ತಿರಲಿಲ್ಲ ಅಂತ ಕಾಣುತ್ತೆ. ಶುದ್ಧ ಮಾಡಬೇಕು ಅಂದರು. ಅದ್ರ ಬಗ್ಗೆ ಬರೆದರು. ಕೊನೆ ತನಕ ಅದರ ಬಗ್ಗೆ ಕೆಲಸ ಮಾಡಿದರು. ಯಾವುದು ಯಕ್ಷಗಾನವನ್ನು ಇಡೀ ಭಾರತದಲ್ಲಿ ಇವತ್ತು ಯಕ್ಷಗಾನದ ಬಗ್ಗೆ ಜನ ಗೊತ್ತಿದ್ದರೆ ಅದಕ್ಕೆ ಕಾರಣ ಕಾರಂತರು. ಆಮೇಲೆ ಕರ್ನಾಟಕ ಏಕೀಕರಣಕ್ಕೆ ಸತತವಾಗಿ ದುಡಿದ್ರು ಅವರು. ಯಾಕೆ ದುಡಿದ್ರು ಅಂದರೆ ಅವರು ಹಳೆ ಮೈಸೂರಿನವರಲ್ಲ. ಅವ್ರಿಗೆಲ್ರಿಗೂ ಈ ಹಳೆ ಮೈಸೂರಿನವರು ಮಹಾರಾಜರು ಗುಲಾಮರು ಅಂತ ಅನುಮಾನ ಇರ್ತಾಯಿತ್ತು. ಅದಿರಲಿಲ್ಲ, ಅವರಿಗೆ ಇಷ್ಟ ಆಗ್ತಿರಲಿಲ್ಲ ಅದು. ಆದರೆ ಹಳೆ ಮೈಸೂರಿನಲ್ಲಿ ಕೆಲವರು ಅವರಿಗೆ ಭಾಳ ಸ್ನೇಹಿತರಿದ್ದರು. ಒಬ್ಬರು ವಿ ಸೀತಾರಾಮಯ್ಯನವರು, ಅವರ ಭಾಳ ಹತ್ತಿರದ ಸ್ನೇಹಿತರು. ಅವ್ರು ಬಂದಾಗೆಲ್ಲ ಅವರ ಪುಸ್ತಕಗಳನ್ನು ಓದೋದು, ಆಮೇಲೆ ಅವ್ರ ಊರಿಗೆ ಕರ್ಕೊಂಡು ಹೋಗೋದು. ಅವ್ರು ಇನ್ನೊಂದು ಕಾರಂತರಿದ್ದು, ನಮ್ಮೂರಿಗೆ ಬಾ ಅಂತ ಏನಾದ್ರು ನಿಮ್ಮನ್ನು ಕರೆದ್ರೆ ನೀವು ಬರ್ತೀರಿ ಅಂದರೆ ಸೀರಿಯಸ್ ಆಗಿ ತೊಗೊಂಡವ್ರನ್ನು, ಯಾವತ್ತು ಬರ್ತೀರಿ, ಇಂಥದ್ದೇನೋ ಬರ್ತೀನಿ ಅಂದರೆ, ಆಗ ಒಂದು ಊರಿಗೆ ಹೋಗಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3-4 ಹೊಳೆಗಳನ್ನು ದಾಟಬೇಕು. ಆ ಹೊಳೆ ದಾಟುವ ಜಾಗದಲ್ಲೆಲ್ಲ ಒಬ್ಬ ಬಂದು, ನೀವು ಕಾರಂತರ ಕಡೆಯವರ ಅಂತ ಕೇಳ್ತಾ ಇದ್ದ. ಅಲ್ಲಿ ತಗೋದ್ರು ಚಹಾದ ಅಂಗಡಿ ಅವನು, ನೀವು ಕಾರಂತರ ಕಡೆಯವರ ಅಂತ ಚಹಾ ಕೊಡ್ತಾಯಿದ್ದ. ಹೀಗೆ ಕಾರಂತರ ಕಡೆಯವರು ಅಂತಂದು ಅವ್ರ ಊರನ್ನು ಹೋಗಿ ತಲುಪುವಷ್ಟು ಜಾಗದಲ್ಲೂ ನಿನಗೆ ಜನ ನೋಡ್ಕೊತಾಯಿದ್ರು. ಆ ರೀತಿಯ ಆದರೆ ಅವ್ರು ಬರೀತಾರೆ, ನಾನು ಭಾಳ ಜನರನ್ನು ಕರ್ಕೊಂಬಂದಿದ್ದೀನಿ ದೊಡ್ಡ ಕಾನಿಗೆ, ಬೆಟ್ಟಕ್ಕೆ. ಅಲ್ಲಿ ವಿ ಸೀತಾರಾಮಯ್ಯ ಒಬ್ಬರನ್ನು ಬಿಟ್ಟು
ಬೇರೆಯವರು ಅಲ್ಲಿ ಬಂದಾಗಲೂ ಬರೀ ತಮ್ಮ ಬಗ್ಗೆನೇ ಮಾತಾಡ್ಕೊತಾ ಇರ್ತಿದ್ರು, ಏನನ್ನೂ ನೋಡ್ತಾನೆ ಇರಲಿಲ್ಲ ಅಂತ. ಅದರಿಂದ ಕುವೆಂಪು ಹಾಗೆಯೇ ನಿಸರ್ಗ ಅನ್ನೋದು ಬಹಳ ಅಗತ್ಯವಾಗಿದ್ದಿದ್ದು ಕಾರಂತರಿಗೆ. ಅದು ಒಂದು ಶಕ್ತಿ ಅಂತ ತಿಳಿದಿದ್ದರು. ತಿಳಿದಿದ್ದರಿಂದಲೇ ಅವರಿಗೆ ತೇಜಸ್ವಿ ಇಷ್ಟ ಆಗಿಬಿಟ್ರು. ತೇಜಸ್ವಿ ಮನೆಗೆ ಹೋಗಿದ್ದರು. ತೇಜಸ್ವಿ ಕೂಡ ತನ್ನ ಗುರುಗಳು ಯಾರು ಅಂತ ಬರ್ಕೊಳ್ಳುವಾಗ ಸಾಹಿತ್ಯ ಲೋಕದಲ್ಲಿ ನನ್ನ ತಂದೆ ಕುವೆಂಪು. ಅದರಲ್ಲಿ ನನ್ನದೊಂದು ಕ್ವಶನ್ ಇದೆ. ಅವರ ತಂದೆಯ ಹಾಗೆ ಒಂದು ಆ ಕಲಾತ್ಮಕತೆಯನ್ನು ಅತಿರೇಕ ಮಾಡೋದಕ್ಕೆ ತೇಜಸ್ವಿ ಹೋಗಲ್ಲ. ಆದರೂ ಕಲಾತ್ಮಕವಾಗಿ ಬರೆಯುವ ಗುಣವನ್ನು ಅಪ್ಪನಿಂದ, ಜೀವನ ಕ್ರಮವನ್ನು ಕಾರಂತರಿಂದ, ತನ್ನ ವೈಚಾರಿಕ ನೆಲೆಯನ್ನು ಲೋಹಿಯಾನಿಂದ ಪಡೆದೆ ಅಂತ ಬರೀತಾರೆ ಅವರು. ಜೀವನ ಕ್ರಮ ಅಂದರೆ ಒಂದು ಸ್ವಲ್ಪ ನಮ್ಮ ಕಾಲದಲ್ಲಿ ತೇಜಸ್ವಿಯೇ ಕಾರಂತರಂಗ ಬರೆದು ಬದುಕಿದ್ದು. ಬೇರೆ ಬೇರೆ ವಲಯಗಳಲ್ಲಿ ನಾನು ಮಾಡಬಾರ್ದನ್ನೆಲ್ಲ ಮಾಡಿದವನು. ಮರಳಿ ಮಣ್ಣಿಗೆ ಬಗ್ಗೆ ಮಾತಾಡುವಾಗ ಅದರಲ್ಲಿ ಮೊದಲನೆಯ ಜನರೇಷನ್ ಅಡ್ಡಪಂಚ ಉಟ್ಕೊಂಡು ಒಂದು ಕೋಪಿನ ಹಾಕ್ಕೊಂಡು ನಿತ್ಯದ ಊಟಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸಂಪಾದಿಸ್ಕೊಂಡು ಬದುಕ್ತಿದ್ದವನಿಗೆ ಪಕ್ಕದ ಮನೆಯವನು ಶ್ರೀಮಂತ ಆಗ್ತಾ ಇರೋದನ್ನು ನೋಡಿ ಪೇಟೆಗೆ ಹೋಗಿ ತಾನೂ ಆಗಬೇಕು ಅನ್ನೋ ಆಸೆ ಹುಟ್ಟಿತು ಅಂತ ಹೇಳಿದೆ. ಅದೇ ಇದು ಭಾಳ ಭಾಳ ಮುಖ್ಯವಾದ ವಿಷಯ. ಯಾಕೆಂದರೆ ನನಗೆ ಭಾಳ ಸಾರಿ ಬಡತನದ ಬಗ್ಗೆ ನಿಜವಾದ ಒಂದು ವ್ಯಾಖ್ಯಾನವನ್ನು ಬರೀಬೇಕು ಅನ್ನೋರು ಕಾರಂತರನ್ನು ಓದಬೇಕು. ಯಾಕೆಂದರೆ ಈಗೆಲ್ಲ ಎಕಾನಮಿಸ್ಟು ಬಡತನ ಅಂದರೆ ಅದೊಂದು ದರಿದ್ರ ಸ್ಥಿತಿ ಅಂತಲೇ ತಿಳಿದು ಮಾತಾಡ್ತಾರೆ. ಹಂಗೆ ತಿಳಿದು ಮಾತಾಡೋರು ಇವಾಗ ಒಂದು ಸರಿ ನಾನು ಜರ್ಮನಿಗೆ ಹೋದಾಗ, ಜರ್ಮನಿಯಲ್ಲಿ ಇಂಡಿಯಾದ ಬಡತನ ಅಂತ ಮಾತಾಡ್ತಿದ್ದರು. ಅದಕ್ಕೆ ನಾನು ನಡುವೆ ಅವ್ರಿಗೆ ಏನೇ ಅನ್ಸಲಿ ಪರವಾಗಿಲ್ಲ ಅಂದು, ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಅವರ್ ಪಾವರ್ಟಿ, ಅದರ್ವೈಸ್ ಯು ವುಡ್ ಹ್ಯಾವ್ ಕಂಪ್ಲೀಟ್ಲಿ ಟೇಕನ್ ಅಸ್ ಓವರ್. ನಮ್ಮ ಭಾಷೆಗಳು, ನಮ್ಮ ರುಚಿಗಳು, ನಮ್ಮ ತಿಂಡಿಗಳು ಇವೆಲ್ಲ ಉಳಿದಿರೋದು ನಮ್ಮ ದೇಶ ಇನ್ನೂ ಬೆಳೀದೇ ಇರೋದರಿಂದ, ಆದ್ದರಿಂದ ಬ್ಯಾಕ್ವರ್ಡ್ನೆಸ್ ಈಸ್ ಅವರ್ ಸ್ಟ್ರೆಂತ್ ಅಂತಂದಿದ್ದೆ. ಅವಾಗ ಕೆಲವರು ನನ್ನ ಸಪೋರ್ಟು ಮಾಡಿದರು. ಆ ಧೈರ್ಯ ನನಗೆ ಉಳಿದಿತ್ತು. ಆದರೆ ಇಂಡಿಯಾದಲ್ಲಿ ಬಂದು ಬಡವರನ್ನು ನೋಡಿದಾಗ ಅದನ್ನು ಹೇಳೋ ಧೈರ್ಯ ಬರಲ್ಲ. ವೈಚಾರಿಕವಾಗಿ ಕ್ರಮೇಣ ಅಪೂರ್ವ ಪಶ್ಚಿಮ ಬರೆದು, ಅಂದರೆ ಪಶ್ಚಿಮ ದೇಶದ ನಾಗರಿಕತೆಗಳು ಬೆಳೆದ ಕ್ರಮದ ಬಗ್ಗೆ ಬಹಳ ಮೆಚ್ಚುಗೆಯನ್ನು ಅವರು ಪಡ್ಕೊಳ್ಳೋಕೆ ಶುರು ಮಾಡಿದರು. ಇದು ಕಾರಂತರು ತನ್ನ ಆಳವಾದ ಕೆಲವು ನಂಬಿಕೆಗಳಿಗೆ ವಿರುದ್ಧವಾಗಿಯೇ ಹೋಗಿದ್ದು ಅಂತಲೇ ನಾನು ತಿಳ್ಕೊಂಡಿರೋದು. ಅಂದರೆ ಡೆವಲಪ್ಮೆಂಟ್ ಅವರನ್ನು ಆಕರ್ಷಿಸಿತು, ಕಾರಂತರನ್ನು. ಅಮೇರಿಕ ಅವರನ್ನು ಆಕರ್ಷಿಸಿತು. ಅವರು ಭಾಳ ಪ್ರೋ ಅಮೇರಿಕನ್ ಆಗಿತ್ತು. ಅದು ಏನು ತರ್ಕಬದ್ಧವಾಗಿ ಅಲ್ಲ, ಅತಾರ್ಕಿಕವಾಗಿಯೂ ಕೆಲಸ ಆಗಿತ್ತು. ಏನಲ್ಲಿ ಸ್ವಾತಂತ್ರ್ಯ ಇದೆ ಅಂತ. ಆದರೆ ನಾನು ಅವರ ಬಗ್ಗೆ ಬರೆದಾಗ ಹೇಳಿದ್ದೀನಿ, ಕಾರಂತರ ಕಾದಂಬರಿ ಲೋಕದಲ್ಲಿ ಏನಾದರೂ ಮೌಲ್ಯಗಳಿದ್ದರೆ, ಒಳ್ಳೆತನದ ಮೌಲ್ಯಗಳಿದ್ದರೆ, ಅದರ ಪರಸ್ಪರ ಸಹಕಾರ ಮಾಡೋದು, ಒಬ್ರಿಗೊಬ್ಬರು ಆಗೋದು, ಪ್ರೇಮ ಅನ್ನುವ ಶಬ್ದಕ್ಕಿಂತ ಪೊರೆ ಅನ್ನುವ ಶಬ್ದ ನಾನು ಉಪಯೋಗಿಸ್ತೀನಿ. ಪೊರೆಯೋದು ಅನ್ನೋದು ಪ್ರೀತಿಸೋದು ಅನ್ನೋದಕ್ಕಿಂತ ದೊಡ್ಡದು. ಎಲ್ಲ ತಂದೆ ತಾಯಂದರು ಮಕ್ಕಳನ್ನು ಪೊರೀತಾರೆ, ಬಡವರನ್ನು ಪೊರೀತಾರೆ, ಪಾಲಿಸೋದು. ಈ ಪಾಲನೆ ಇವೆಲ್ಲ ಇರೋದು ಎಲ್ಲಿ ಇದ್ದರೆ ಬಡತನ ಇದ್ದಲ್ಲಿ. ಎಲ್ಲಿ ಬಡತನ ಇಲ್ವೋ ಅಲ್ಲಿ ಯಾವುದೂ ಇರೋದಿಲ್ಲ. ಎಲ್ಲ ಲುಚ್ಛಗಳಾಗಿರ್ತಾರೆ, ಪಠಿತರಾಗಿರ್ತಾರೆ, ತಮ್ಮೆಲ್ಲ ಮೌಲ್ಯಗಳನ್ನು ಕಳೆದುಕೊಂಡವರಾಗಿರ್ತಾರೆ. ಅವ್ರ ಕಾದಂಬರಿ ಲೋಕದಲ್ಲಿ ಆಗಿದ್ದಾಗ ಅವ್ರ ವೈಚಾರಿಕ ಲೋಕದಲ್ಲಿ ಮಟ್ಟಿಗೆ ಅಮೇರಿಕದಾಗ ನಾವು ಆಗಬೇಕು ಅಂತವ್ರು ಅಂದರೆ ಅದರಲ್ಲಿ ಒಂದು ರೀತಿಯ ಬಿರುಕು ನಾನು ಕಾಣ್ತಿತ್ತು. ನಮ್ಮ ಕಾಲದ ದೊಡ್ಡ ಬಿರುಕುಗಳಲ್ಲಿ ಅದು ಒಂದು ಅಂತ ನಾನು ತಿಳಿದ್ದೇನೆ. ನಾನು ಮೆಚ್ಚುವವರಲ್ಲೂ ಇದ್ದ ಒಂದು ಬಿರುಕು, ಅದು ನಾನು ಅಡಿಗರಲ್ಲೂ ಆ ಬಿರುಕನ್ನು ಕಂಡಿದ್ದೇನೆ. ನಾನು ಕಾರಂತರಲ್ಲಿ ಈ ಬಗೆ ಇದೆ. ಅವರು ನಿಜವಾಗೂ ತೋರಿಸ್ತಾ ಇರೋದು ಅವರ ಅತ್ಯುತ್ತಮವಾದ ಕಾದಂಬರಿಗಳಲ್ಲಿ ಸಹನೆಯಿಂದ, ಸಂತೋಷದಿಂದ ಜೀವನವನ್ನು ಬದುಕುವವರು. ಹೀಗೆ ಅವತ್ತಿನ ಊಟಕ್ಕೆ ಅವತ್ತಿನ ನಿತ್ಯ ಸತತವಾಗಿ ಹಾಗೆ ಭಾಳ ಶ್ರೀಮಂತರಾಗಿಬಿಟ್ಟವರು ಅವರಲ್ಲಿ ಅದಕ್ಕೆ ವಿರುದ್ಧವಾದ ವ್ಯಕ್ತಿಗಳು. ಅವರಲ್ಲಿ ಮನುಷ್ಯ ಸಹನೆ ಇವೆಲ್ಲ ಇರಲ್ಲ.
ಈ ಮನುಷ್ಯ ಯಾಕೆ ಹೀಗೆ ಆದರು? ಅದು ಯುಗಧರ್ಮ ಕಾರಣ ಅನ್ಸುತ್ತೆ ನನಗೆ. ಒಂದು ಯುಗಧರ್ಮದಲ್ಲಿ ಯಾವ ಲೇಖಕ ಆದ್ರೂ ತಾನು ವೈಚಾರಿಕವಾಗಿ ಮೆಚ್ಚೋದೊಂದು, ವೈಚಾರಿಕವಲ್ಲದೆ ಅಸ್ತಿತ್ವದಲ್ಲಿ ಆತ್ಮೀಯವಾಗಿ ಮೆಚ್ಚೋದು ಇನ್ನೊಂದಾಗಿರುತ್ತೆ. ಅಸ್ತಿತ್ವದಲ್ಲಿ ಆತ್ಮೀಯವಾಗಿ ಕಂಡಿರುವ ಸತ್ಯ ಒಂದು, ಇನ್ನೊಂದು ವೈಚಾರಿಕವಾಗಿ ಕಾಣಕ್ಕೆ ತೊಡಗಿರುವ ಸತ್ಯ ಇನ್ನೊಂದು. ಇವೆರಡರ ನಡುವೆ ಘರ್ಷಣೆ ಇರುತ್ತಲ್ಲ, ಇದು ಅನೇಕ ಸಾರಿ ಒಂದು ನಾಗರಿಕತೆಯ ಕಥಾನಕದ ಬಹಳ ಅತ್ಯುತ್ತಮವಾದ ಅಂಶ. ಇವೆರಡರ ನಡುವೆ ಬರುವ ಘರ್ಷಣೆ, ಒಳ್ಳೆಯ ಬದುಕಿನ ಕಲ್ಪನೆ ಮತ್ತು ಭವಿಷ್ಯದಲ್ಲಿ ಒಳ್ಳೆಯ ಬದುಕಿನ ಕಲ್ಪನೆ, ಇವೆರಡರ ನಡುವೆ ನಡೆಯುವ ಸತತವಾದ ಹೋರಾಟ. ಇದಕ್ಕೊಂದು ರಿಲಿಜಿಯಸ್ ಆದ ಪ್ರಜ್ಞೆ ಇರಬೇಕಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಾರಂತರಿಗೆ ರಿಲಿಜಿಯಸ್ ಆದ ಪ್ರಜ್ಞೆ ಅಷ್ಟು ಕೆಲಸ ಮಾಡ್ತಾ ಇರಲಿಲ್ಲ. ಆದರೆ ಕಂಡದ್ದನ್ನು ಬರೆಯೋರಲ್ಲ, ಅವರು ಕಂಡದ್ದನ್ನು ಬರೆಯುವಾಗ ಮಟ್ಟಿಗೆ ಈ ಮುದುಕಿಯರು, ಈ ವಿಧವೆಯರು, ಆಮೇಲೆ ಭಾಳ ಬಡವರು, ಅವರಲ್ಲಿ ಅನುಕಂಪವನ್ನು ತೋರಿಸ್ಬಾರಂಥ ಮನುಷ್ಯರು ಶ್ರೀಮಂತರು ಅಲ್ಲ. ಅದಕ್ಕೇನು ಕಾರಣ ಅಂದರೆ, ನಮ್ಮಲ್ಲಿ ಕೆಲವು ಲೇಖಕರು ತಾವು ಸೈನ್ಸಿನ ಆರಾಧಕರು ಅಂತ ತಿಳಿದಿರ್ತಾರೆ, ಆದರೆ ನಿಜದಲ್ಲಿ ಅವರು ಟೆಕ್ನಾಲಜಿ ಆರಾಧಕರು. ಸೈನ್ಸ್ ಇಲ್ಲದೇ ಟೆಕ್ನಾಲಜಿ ಇಲ್ಲ, ಆದರೆ ಅದು ಟೆಕ್ನಾಲಜಿ ಥರದನ್ನು ಅವರು ಆರಾಧಿಸ್ತಾರೆ. ಸೈನ್ಸ್ ಬರೀ ಸತ್ಯದ ಅನ್ವೇಷಣೆ ಅನ್ನೋದನ್ನು ಮರ್ತಿರ್ತಾರೆ. ನೀನು ಸೈನ್ಸ್ನಲ್ಲಿ ಆಟಮಿಕ್ ಫಿಸಿಕ್ಸ್ನಲ್ಲಿ ನೀನು ಆಟಮಿಕ್ ಫಿಸಿಕ್ಸಿನ ಮೂಲ ಸೂತ್ರವನ್ನು ಕಂಡುಹಿಡಿದ ನಂತರ ಆಟಮ್ ಬಾಂಬನ್ನು ಮಾಡಬೇಕು ಅಂತೇನೂ ಇಲ್ಲ. ಆಟಮ್ ಬಾಂಬನ್ನು ಮಾಡೋದು ಟೆಕ್ನಾಲಜಿ. ಆ ಮೂಲ ಸೂತ್ರವನ್ನು ಹುಡುಕೋದು ಉಪನಿಷತ್ತಿನ ಕೆಲಸ. ಐನ್ಸ್ಟೈನ್ ಒಂದು ಕಡೆ ಉಪನಿಷತ್ತಿನ ಕೆಲಸವನ್ನು ಮಾಡಿದ, ಇನ್ನೊಂದು ಕಡೆ ಮೇಜರ್ ಜನರಲ್ರು ಇವರೆಲ್ಲ ಮಾಂಗರ್ಸು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಅವನು ಮಾಡಿಕೊಟ್ಟ. ಆ ಸಂಕಟ ಐನ್ಸ್ಟೈನ್ನಲ್ಲೂ ಇತ್ತು. ಉಪನಿಷತ್ನಲ್ಲಿ ಅದಕ್ಕೇನು ಈಗ ಝೀರೋನ ನಾವು ಕಂಡುಹಿಡಿದು, ಅದು ಹಾಗೇನೆ ಸತ್ಯದ ಅನ್ವೇಷಣೆಯಲ್ಲಿ ಬಂದಿರೋದು. ಕಾರಂತರಿಗೆ ಇದು ಗೊತ್ತಿದೆ, ಗೊತ್ತಿಲ್ಲ ಅಂತಲ್ಲ, ಆದರೆ ಅವರು ಕೊನೆಗೂ ಅಡ್ಮೈರ್ ಮಾಡೋದು ಆ ಟೆಕ್ನಾಲಜಿಯನ್ನು, ಆ ಟೆಕ್ನಾಲಜಿಯಿಂದ ಉತ್ಪನ್ನವಾದ ಅನುಕೂಲಗಳನ್ನು. ಆದರೆ ಅವರಲ್ಲಿ ಒಂದು ವಾದ ಇತ್ತು, ಏನಂದರೆ ನಮ್ಮ ದೇಶದ ಬಡತನ ನಿವಾರಣೆ ಆಗಬೇಕಾದ್ರೆ ಹೆಚ್ಚು ಉತ್ಪನ್ನ ಆಗಬೇಕು, ಹೆಚ್ಚು ಉತ್ಪನ್ನ ಆಗಬೇಕಾದ್ರೆ ಇಂಥವನ್ನೆಲ್ಲ ಮಾಡಬೇಕು ಅಂತ. ಅಲ್ಲಿಯೂ ಆಯ್ಕೆಗಳಿದ್ದಾವೆ ಇತ್ಯಾದಿಗಳಲ್ಲಿ ಅವರು ಕೊನೆಯಲ್ಲಿ ತೊಡಗಿದರು. ಅಲ್ಲೇ ಕಾರಂತರ ಬಹಳ ದೊಡ್ಡ ಒಂದು ಆತ್ಮವಿರೋಧವನ್ನು ನೀವು ಕಾಣೋದಿಲ್ಲ ಅಂದರೆ, ಒಂದು ಕಾಲದ ನಂತರ ಅವರು ಎಲ್ಲ ಡ್ಯಾಮ್ಗಳನ್ನು, ಎಲ್ಲ ಸ್ಥಾವರಗಳನ್ನು ವಿರೋಧಿಸಕ್ಕೆ ಶುರು ಮಾಡಿದರು. ಯಾಕೆ ಕಾರಂತರು ಅದನ್ನು ಮಾಡಿದರು? ಒಂದು ಕಡೆ ಡೆವಲಪ್ಮೆಂಟಿನ ಮೇಲೆ ಆಸೆ ಬರೋಕ್ಕೆ ಶುರುವಾಗುತ್ತೆ, ಆಮೇಲೆ ಭಾಳ ಸರಳವಾದ ಜೀವನದ ಬಗ್ಗೆ ಶ್ರದ್ಧೆ ಉಳಿದಿದೆ, ಡೆವಲಪ್ಮೆಂಟಿನ ಮೇಲೆ ಆಸೆ ಬೆಳೆದಿದೆ, ಅಮೇರಿಕದ ಬಗ್ಗೆ ಬಹಳ ದೊಡ್ಡ ಮೆಚ್ಚುಗೆ ಇದೆ. ಅದರ ಜೊತೆಗೇ ಊರಿನಲ್ಲಿ ಅಣುಸ್ಥಾವರ, ಅವ್ರ ಜೊತೆ ನಾನು ಬಿಸಿಲಿನಲ್ಲಿ ನಡೆಸ್ಕೊಂಡು ಹೋಗಿದ್ದೀನಿ. ಮಂಗಳೂರಿನಲ್ಲಿ ಆ ಥರದ ಒಂದು ಸ್ಥಾವರವನ್ನು ತರಬಾರ್ದು ಅಂತ. ಈ ವಿಷಯದಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಫೈಟರ್ಸ್ ಫಾರ್ ಎನ್ವೈರನ್ಮೆಂಟ್ ವಾಸ್ ಕಾರಂತ್. ಅವ್ರಿಗೆ ಎನ್ವೈರನ್ಮೆಂಟನ್ನು ಹುಚ್ಚು ಬೆಳೆದ ಕೂಡಲೇ ಈ ವೈಜ್ಞಾನಿಕವಾಗಿ ನಾವು ಮುನ್ನಡೆಯುವ ಹುಚ್ಚಿದೆಯಲ್ಲ, ಹೇಗಾದರೂ ಮುನ್ನಡಿಬೇಕು ಅನ್ನೋ ಹುಚ್ಚು, ಅದಕ್ಕೆ ಆತಂಕಗಳನ್ನು ತರಬೇಕು ಅಂತ ಗೊತ್ತಾಯಿತು. ಅದರಿಂದ ಕಾರಂತರ ಬಗ್ಗೆ ಏನು ಸಿಂಪಲ್ಲಾಗಿ ಹೇಳೋಂಗಿಲ್ಲ, ಅದಾಗಿದ್ದೌದು ಅಷ್ಟೇ. ಹಾಗೆಯೇ ಒಂದು ರೀತಿ ವೈಜ್ಞಾನಿಕತೆಯ ಆರಾಧಕ ನಮ್ಮ ನಡುವೆ ಬರಗಾರಲ್ಲಿ ತೇಜಸ್ವಿಗಿದೆ. ವೈಜ್ಞಾನಿಕ ಬಗ್ಗೆ ಒಂಥರ ಸೂಪರ್ಸ್ಟಿಷನ್, ಅದು ವಿಜ್ಞಾನದ ಬಗ್ಗೆ ಇದ್ದರೆ ಪರವಾಗಿಲ್ಲ, ಆದರೆ ನಮ್ಗೆ ಗೊತ್ತಾಗದೇ ಇದ್ದಂಗೆ ಅದು ಟೆಕ್ನಾಲಜಿ ಬಗ್ಗೆ ಆಗಿ ಹೋಗುತ್ತೆ. ಭಾಳ ಜನರಿಗೆ ಅದಿದೆ, ಕಾರಂತರಿಗೂ ಅದಿತ್ತು, ಆದರೆ ಅವರು ಈ ಪರಿಸರದ ಹೋರಾಟದಲ್ಲಿ ಅದನ್ನು ಮೀರಿ ಬಂದರು. ಅದರಿಂದ ಅವರ ಆತ್ಮಚರಿತ್ರೆಯನ್ನು ನೀನು ಓದೋದಾದರೆ ಅಲ್ಲಿ ಕಾಣೋದು ಅದಕ್ಕೇ ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಬದಲಾವಣೆ ಆಗ್ತಾನೆ ಹೋದರು, ಸತತವಾಗಿ ಬದಲಾವಣೆ ಆಗ್ತಾ ಹೋದರು. ಅವರಿಗೆ ಗಾಂಧಿ ಬಗ್ಗೆ ಬಹಳ ಗ್ರೇಟ್ ಇದಿತ್ತು, ಆದರೆ ಗಾಂಧಿಯನ್ನು ಅವ್ರು ಹೋಗಿ ನಮ್ಮ ವೇಶ್ಯರಿಗೆ ನಾವೇನು ಮಾಡಬೇಕು ಅಂತ ಕೇಳಿದಾಗ ಗಾಂಧಿ ಅವರೆಲ್ಲ ಬ್ರಹ್ಮಚರ್ಯದ ಜೀವನ ನಡೆಸಲಿ ಅಂದ್ಬಿಟ್ರಂತೆ. ಕಾರಂತರಿಗೆ ಭಾಳ ಸಿಟ್ಟು ಬಂತು. ನಾವು ಕೊನೆವರೆಗೂ ಅವ್ರು ಹೇಳ್ತಾಯಿದ್ರು, ಗಾಂಧಿ ಹಿಂಗೆ ಹೇಳಿದ್ರು ಅವ್ರಿಗೇನಾದ್ರು ಗೊತ್ತಾ,
ಹೆಂಗಸರ ಅಗತ್ಯ ಏನು ಅಂತ ಗೊತ್ತಿಲ್ಲದಂಗೆ ಹೇಳಿದರು. ಅವರಿಗೆ ಇದಿರಲಿಲ್ಲ. ಅಂದರೆ ಯಾರಂತ ಗಾಂಧಿವಾದಿ, ಆದರೆ ಗಾಂಧಿಯನ್ನು ಒಪ್ತಿರಲಿಲ್ಲ. ಅವ್ರಿಗೆ ಕಮ್ಯುನಿಸಮ್ ಆಗ್ತಿರಲಿಲ್ಲ, ಅದಕ್ಕೆ ಭಾಳ ವಿರೋಧಿಯಾಗಿದ್ದರು. ಆಮೇಲೆ ಹಳ್ಳಿಯ ಜನರ ಓಟುಗಳನ್ನು ಜನ ಕಸಿದುಕೊಳ್ಳುವ ರೀತಿ, ಇವತ್ತಿನ ಚುನಾವಣಾ ಪದ್ಧತಿ, ಇವ ಸತತವಾಗಿ ಮಾತಾಡ್ತಿದ್ರು ಅದ್ರ ಬಗ್ಗೆ. ತಾನೇ ಸ್ವಂತ ನಿಂತು ಗೆಲ್ಲಬೇಕು ಅಂತಂದು ಮೊದಲು ಎಲೆಕ್ಷನ್ಗೆ ನಿಂತು ಸೋತರು. ಅದು ಮೊದಲು. ಆಮೇಲಿಂದ ಈ ಪರಿಸರದ ಹೋರಾಟ ಶುರುವಾದ ನಂತರ ಮತ್ತೆ ನಿಂತುಬಿಟ್ಟು ತಾನು ಪ್ರಚಾರ ಮಾಡೋಕ್ಕೆ ಹೋಗಲೇ ಇಲ್ಲ. ಇನ್ನೆಲ್ಲೋ ಹೋಗಬೇಕಾಗಿತ್ತು, ಹೊರಟೋದ್ರು. ಆವಾಗಲೂ ಸೋತರು. ಅವಾಗ ಅನಂತನಾಗನ್ನು ನಿಲ್ಲಿಸ್ಬಿಟ್ಟಿದ್ರು. ನನಗಾಗ ಭಾಳ ಬೇಜಾರು ಏನಂದರೆ, ರಾಮಕೃಷ್ಣ ಹೆಗ್ಡೆ ಅವರು ನಾವು ಯಾರನ್ನೂ ನಿಲ್ಲಿಸಲ್ಲ, ಕಾರಂತರು ನಿಂತಿದ್ದಾರೆ, ಅವರು ಗೆಲ್ಲಿ ಅಂತಂದಿದ್ದರೆ ಭಾಳ ದೊಡ್ಡ ಮಾತಾಗಿರೋದು. ಮಾಡಲಿಲ್ಲ. ಅದರಿಂದ ನಾವು ಅಂಥ ಒಬ್ಬ ದೊಡ್ಡ ಪ್ರಾಜ್ಞನನ್ನು ಪಾರ್ಲಿಮೆಂಟಲ್ಲಿ ಇಟ್ಕೊಳ್ಳೋಕ್ಕಾಗದೇ ಹೋಯಿತು. ಅಲ್ಲೇ ಇರಬೇಕಾದವರು ಅವರು. ಯಾಕಂದರೆ ಅವರಿಗೆ ಆ ರೀತಿ ಸರಿಸಮವಾದ ರಾಜಕೀಯ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆ ಇತ್ತು. ಮತ್ತು ಆರ್ಥಿಕವಾಗಿ ಈ ರೀತಿಯ ಒಲವುಗಳು ಇದ್ದರೂ ಅದನ್ನು ದಾಟಿ ಬರುವಷ್ಟು ಅವರಿಗೆ ತಮ್ಮ ಆವರಣದ ಬಗ್ಗೆ, ಅದರ ಹೆಲ್ತಿನ ಬಗ್ಗೆ, ಅದರ ಆರೋಗ್ಯದ ಬಗ್ಗೆ ಕಳಕಳಿ ಇತ್ತು. ಆ ಕಾರಂತರನ್ನೇ ನಾನು ಕೊನೆಯಲ್ಲಿ ನೋಡ್ತಾ ಇದ್ದಿದ್ದು ಅಮೇರಿಕದ ಆರಾಧಕರನ್ನಲ್ಲ, ಪರಿಸರಕ್ಕಾಗಿ ಏನನ್ನಾದರೂ ಕೊನೆಯ ತನಕ ಮಾಡಬಲ್ಲಾಗಿದ್ದ ಒಬ್ಬ ಕಾರಂತರನ್ನು. ಅಷ್ಟೇ ಅಲ್ಲ, ಅವರಿಗೆ ಪರಿಸರ ಅಂತಂದರೆ ಅವರಿಗೆ ಬಂದ ದುಡ್ಡನ್ನೆಲ್ಲ ಅವರು ಎಲ್ಲೋ ಒಬ್ಬ ಯಕ್ಷಗಾನದ ಕಲಾವಿದ, ಇನ್ಯಾರೋ ಒಬ್ಬ ನಟ, ಅವರಿಗೆ ಇವರಿಗೆ ₹100 ಪ್ರತಿ ತಿಂಗಳು ಕಳಿಸ್ಕೊಡೋರು. ಅಂದರೆ ತನ್ನ ಪರಿಸರವನ್ನು, ಅವರಿಗೆ ತನ್ನ ಪರಿಸರ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಯಕ್ಷಗಾನ, ಈ ರೀತಿ ಆಸಕ್ತಿ ಇತ್ತಲ್ಲ ಅವರಿಗೆ. ಆದ್ದರಿಂದ ಕಾರಂತರೊಬ್ಬರೇ ನಮ್ಮಲ್ಲಿ, ನಾನು ಹೇಳಿದೆ, ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಭೂತದಂಗೆ ಇದ್ದರು ಅವರು. ಅಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳಿದ್ದರು, ಅವರೆಲ್ಲರ ಜೊತೆಗೂ ಕೆಲಸ ಮಾಡ್ಕೊಂಡು ಅವ್ರಿಗೆ ಒಳಗಾಗಲಿಲ್ಲ. ಅಲ್ಲಿ ಊರಿದರು, ಆದರೆ ಅವರ ಕೊಂಬೆಯನ್ನು ಇಡೀ ಜಗತ್ತಿಗೆ ಅವರು ಹಾಯಿಸಿದರು. ಬೇಕಾದಷ್ಟು ವಿಶಾಲವಾಗಿ ಹಾಯಿಸಿದರು. ಅವರೇನೋ ಫಾರಿನರ್ಸ್ ಮೇಲೆ ಬರೆಯೋಕ್ಕೆ ಹೋಗಲಿಲ್ಲ. ಯಾಕಂದ್ರೆ ತನಗೆ ಗೊತ್ತಿಲ್ಲದೆ ಇದ್ದಿದ್ದನ್ನು ಬರೀಬೇಕು ಅಂತ ಅವ್ರಿಗೆ ಕಾದಂಬರಿಯಲ್ಲಿ ಅನ್ನಿಸ್ತಾ ಇರಲಿಲ್ಲ. ಆದರೆ ನಮ್ಮ ಮಕ್ಕಳಿಗೆ ಎಜುಕೇಷನ್ ಸಿಗಬೇಕು. ಅವರು ಕನ್ನಡ ಮಾಧ್ಯಮದ ವಿರೋಧಿಯಾಗಿದ್ದರು ಕೆಲವು ಸಾರಿ. ಅವ್ರಿಗೆ ಇಂಗ್ಲೀಷ್ ನೀವು ಕಲಿಸ್ಕೊಡದೇ ಇದ್ದರೆ ಅವ್ರು ಜ್ಞಾನವೇ ಬೆಳೆಯಲ್ಲ ಅಂತಿದ್ರು. ಅಂದರೆ ಅದೇನು ಹಠಕ್ಕಾಗಿ ಹೇಳ್ತಾಯಿದ್ರು ಅಷ್ಟೇ. ಆದರೆ ಕನ್ನಡ ಒಂದು ಮಾಧ್ಯಮವಾಗಿ, ಕಲಿಕೆಯ ಮಾಧ್ಯಮವಾಗಿ ಚೆನ್ನಾಗಿ ಆಗಬೇಕಾದ್ರೆ ಏನೇನು ಕೆಲಸ ಮಾಡಬೇಕೋ ಆ ಕೆಲಸವನ್ನೆಲ್ಲ ಮಾಡಿದ್ರು. ಈಗ ನೋಡಿ, ನಾವೆಲ್ಲ ಹುಡುಗರಾಗಿದ್ದಾಗ ಅವರದ್ದೊಂದು ಎನ್ಸೈಕ್ಲೋಪೀಡಿಯಾ ಇತ್ತು, ಮಕ್ಕಳಿಗಾಗಿ ಮಾಡಿದ ಎನ್ಸೈಕ್ಲೋಪೀಡಿಯಾ. ಅದನ್ನು ಓದಿಯೇ ನಾವು ಬೆಳೆದದ್ದು. ಆಮೇಲೆ ಸುಮಾರು ಪುಸ್ತಕವನ್ನು ಮಾಡಿದರು. ಅದು ಬಹಳ ಮೂಲಭೂತವಾದ ಒಂದು ಪುಸ್ತಕವಾಗಿತ್ತು. ಅದರಲ್ಲಿ ಸೈನ್ಸ್ ಬಗ್ಗೆ ಬರೀತಾಯಿದ್ರು ಅವರು. ಆಮೇಲೆ ಸೈನ್ಸ್ ಬಗ್ಗೆ ಬರೆಯುವಾಗ ಅದರ ಕೃತಕವಾದ ಶಬ್ದಗಳನ್ನೆಲ್ಲ ಬಿಟ್ಟು ಸಾಮಾನ್ಯರಿಗೂ ತಲುಪುವಂಗೆ ಹೇಗೆ ಬರೀಬೇಕು ಸೈನ್ಸನ್ನು ಅಂತ ಅವರು ಕಲಿತರು. ಆದ್ದರಿಂದ ಮುಂದೆ ಸೈನ್ಸ್ ಬರೆಯೋರಿಗೆಲ್ಲ ಮಾದರಿಗಳು ಕಾರಂತ. ಹಲವು ವಿಧದಲ್ಲಿ ಅವರು, ಅದಕ್ಕೆ ನಾನು ಹೇಳಿದ್ದು, ಅವರನ್ನು ನಾನು ತಿಳಿಯೋದು ಒಬ್ಬ ದೊಡ್ಡ ಲಿಟ್ರರಿ ಫಿಗರ್, ಇಡೀ ಇಂಡಿಯಾದ ಲಿಟ್ರರಿ ಫಿಗರ್. ಅದು ಏನು, ಟ್ಯಾಗೋರ್ ಆದ ನಂತರ ಒಬ್ಬ ಲಿಟ್ರರಿ ಫಿಗರ್ ಅಂದರೆ ಅವನಿಗಿಂತ ಬೆಟರ್ ರೈಟರ್ಸ್ ಇಲ್ಲ ಅಂತ, ಅವನಿಗಿಂತ ಒಳ್ಳೆಯ ಕವಿಗಳಿರ್ತಾರೆ. ಬೇಂದ್ರೆ ಅವರಿಗಿಂತ ಭಾಳ ದೊಡ್ಡ ಕವಿ. ಪುಟ್ಟಪ್ಪನವರು 2 ಕಾದಂಬರಿಗಳು ಅದ್ಭುತವಾದ ಕಾದಂಬರಿಗಳು. ಹೀಗೆ ಒಬ್ಬೊಬ್ಬರು ಒಂದೊಂದು ಲೆವೆಲ್ನಲ್ಲಿ ಅವರಿಗಿಂತ ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಅದರ ಒಟ್ಟು ಸಾಹಿತ್ಯದ ಜೀವನವನ್ನು ಪ್ರತಿನಿಧಿಸ್ತಾ ಇದ್ದಂಥ ಒಬ್ಬ ಹಿರಿಯ ನಮ್ಮಲ್ಲಿ ಕೋಟೆ ಶಿವರಾಮ ಕಾರಂತ. ಅವರ ಮೇಲೆ ಮಾಸ್ತಿದ ಒಂದು ಸಾನೆಟ್ ಇದೆ, ಶಿವರಾಮ ಕಾರಂತ ಕಡಲ ತೀರದ ಭಾರ್ಗವ ತಪೋವನದ ಕಲಿ ಅಂತ. ಕಾರಂತರು ಪರಂಪರೆ ಮತ್ತು ಹೊಸತನ ಆಸೆ
ಇತ್ತ ಚೋಮ ಬೀಸು ಹೆಜ್ಜೆಗಳನ್ನು ಹಾಕುತ್ತಾ ಹೊರಗೆ ನಡೆದ. ಅವನ ಗುಡಿಯಿಂದ ಎಲ್ಲಿಗೆ ಹೋಗುವುದಕ್ಕೂ ಮೊದಲು ಒಂದು ದೆವ್ವದ ಗುಡಿ ಇದೆ. ಪಂಜುರ್ಲಿ ಭೂತದ ಗುಡಿ ಅದು. ಆ ಹಾದಿಯಾಗಿ ಹೋಗುವಾಗಲೆಲ್ಲ ಆತ ನಿಂತು ಅಡ್ಡಬಿದ್ದು ನಮಸ್ಕರಿಸಿ ಮುಂದೆ ಸರಿಯುವುದು ರೂಢಿ. ಅವನಿಗೂ ಮೊದಲು ಹಾದಿ ತೋರಿಸುವಂತೆ ಅವನ ಬಾಡು ನಾಯಿ ಸಹ ಪಂಜುರ್ಲಿಯ ಗುಡಿ ಬಂದೊಡನೆಯೇ ನಿಂತು ಬಿಡುತ್ತಿತ್ತು. ಚೋಮ ಬಂದು ಅಡ್ಡಬಿದ್ದು ಎದ್ದು ನಿಂತ ಮೇಲೆಯೇ ಅದು ಮುಂದುವರಿದು ಹೋಗಬೇಕು. ನಾಯಿ ಕೂಡ. ಈ ದಿನವೂ ಗುಡಿ ಬಂದೊಡನೆ ಬಾಡು ನಾಯಿ ನಿಂತಿತು. ಚೋಮನು ತಟಸ್ಥನಾಗಿ ಮೊಣಕಾಲುಗಳನ್ನು ಕೇವಲ ಅಭ್ಯಾಸ ಬಲದಿಂದಲೇ ಊರಿದ. ನೋಡಿ, ಅವೆಲ್ಲ ಅಂತರ್ಗತವಾಗಿರೋದು. ಎದೆ ಜುಮ್ಮೆಂದಿತು. ತಾನು ಪಾದ್ರಿ ಮತವನ್ನು ಸೇರಲಿರುವವನು ಇನ್ನು ಪಂಜುರ್ಲಿಗೆ ಡೊಗ್ಗಾಲು ಹಾಕುವುದೇ ಎಂದು ಅನಿಸಿತು. ಕಾಲನ್ನು ಮುನಿಯಲು ನೋಡಿದ, ಆಗಲಿಲ್ಲ. ಪಂಜುರ್ಲಿ ಭೂತ ತನ್ನ ಎದುರಿಗೆ ನಿಂತಂತೆ ಕಂಡಿತು. ಚೋಮ ಮೀಸೆ ಹಣ್ಣಾಗುವ ತನಕ ನನ್ನನ್ನು ನಂಬಿ ಬಂದು ಈಗ ಸಾಯುವ 3 ದಿನಕ್ಕೆ ಮುಂಚೆ ನನ್ನನ್ನು ಬಿಟ್ಟು ಪಾದ್ರಿ ಹಿಂದೆ ಓಡುತ್ತೀಯೋ ಎಂದು ಕೇಳಿದಂತೆ ಅನಿಸಿತು. ಅವನ ಮೈಯಲ್ಲಿ ರೋಮಾಂಚನವಾಯಿತು. ತಲೆಮಾರುಗಳಿಂದಲೂ ನಂಬಿ ಬಂದಿರುವ ದೇವರನ್ನು ಮರೆತು ತಾನಿಂಥ ಉದ್ದಟ ಕೆಲಸವನ್ನು ಮಾಡುವುದು ಸರಿಯಲ್ಲವೆನಿಸಿತು. ಪಾದ್ರಿ ಮತದವನು ಸಾಯುವುದಿಲ್ಲವೇ? ಕಷ್ಟ ಸುಖ ಒಂದಲ್ಲ ಒಂದು ರೀತಿಯಿಂದ ಕ್ರಿಸ್ತೇರಿಗೂ ತಪ್ಪಿದ್ದುಂಟೆ ಎಂಬ ವಿಚಾರ ಲಹರಿಯು ಮೂಡಿತು. ಅತ್ತ ತಾನು ನಂಬಿದ ಭೂತವನ್ನು ಮರೆತುದಾದರೆ ಸಾಯುವ ತನಕ ಅದರ ಉಪದ್ರ ತಪ್ಪಲಾರದು ಎಂಬ ಭೀತಿಯೂ ಆಯಿತು. ಅಲ್ಲೇ ವಿಚಾರ ಮಾಡಿದ. ಕೊನೆಗೆ ಧೈರ್ಯದಿಂದ ಏನೇ ಇರಲಿ ಇದ್ದಂತೆ ಇದ್ದು ಬಂದದ್ದನ್ನು ಅನುಭವಿಸುತ್ತೇನೆ ಎಂದು ನೆನೆದು ಮನೆಗೆ ಮರಳಿದ. ಇಟ್ಸ್ ಅ ಗ್ರೇಟ್ ಪ್ಯಾಸೇಜ್. ಅವನ ಅಭ್ಯಾಸ ಬಲ ಮತ್ತು ಎಲ್ಲ ಹಿಂದೂಗಳು ತುಳಿದು ಅವನನ್ನು ಅಸಹನೀಯನನ್ನಾಗಿ ಮಾಡಿ ಅವನಿಗೆ ಜಮೀನನ್ನು ಕೊಡದೆ ಅವನಿಗೆ ಹಿಂಸೆ ಮಾಡಿ ಎಲ್ಲ ಮಾಡಿದರೂ ಇಲ್ಲಿ ಹಿಂದೂ ಮತವನ್ನು ಉಳಿಸೋನವನೇ, ಈ ಬ್ರಾಹ್ಮಣರಲ್ಲ. ಅದು ಕಾರಂತರಿಗೆ ಗೊತ್ತಿತ್ತು. ಅದು ಆ ರೀತಿಯಲ್ಲಿ ಅವರಲ್ಲಿ ಊರಿರುತ್ತೆ ಅಂತ. ಎಲ್ಲರಲ್ಲೂ ಅಲ್ಲ, ಯಾಕಂದರೆ ಅವನ ಮನೆಯಲ್ಲಿ ಉಳಿದವರೆಲ್ಲ ಕ್ರೈಸ್ತರಾಗ್ತಾರೆ. ಅದನ್ನು ಅವರು ಗುರುತಿಸ್ತಾರೆ. ಅದು ಒಂದು ಪಾತ್ರವಾಗಿ ಚೋಮನನ್ನು ಗುರುತಿಸುವಾಗ ಇದನ್ನು ಗುರುತಿಸಿದ್ದಾರೆ. ಇದು ಯಾವಾಗಲೂ ಹೊಸ ವಿಚಾರ ಮಾಡುವವರಿಗೆ ಒಂದು ರೀತಿಯ ಚಾಲೆಂಜಿಂಗ್ ಆದ ಪ್ಯಾಸೇಜ್ ಅದು. ಆದರೆ ಅವರು ಹಂಗೆ ಮಾಡುವಾಗ ಕಾರಂತರ ಧಾಟಿ ಹೇಗಿರುತ್ತೆ ಅಂದರೆ, ಚೋಮ ಹೀಗೆ ಮಾಡಿದ್ದು ಸರಿ ಅನ್ನುವಂಗೆ ಅವರು ಬರೆಯಲ್ಲ. ಚೋಮ ಹೀಗೆ ಮಾಡಿದ ಅಂತ ಬರೀತಾರೆ. ಅದಕ್ಕೆ ಸರಿ ಇಲ್ಲ. ಯಾಕೆಂದರೆ ಅನುದ್ವೇಗದಲ್ಲಿ ಅವರು ಬರೆಯೋದು. ಅವರಲ್ಲಿ ಲಿರಿಕಲ್ ಆದ ಗುಣ ಇಲ್ಲ. ಕುವೆಂಪುರವರಲ್ಲಿ ಲಿರಿಕಲ್ ಆದ ಗುಣ ಇದೆ, ಭಾವಗೀತಾತ್ಮಕವಾದ ಗುಣ ಇದೆ. ಅದು ಯಾವುದೂ ಇಲ್ಲ. ಇವರು ಇರೋದನ್ನು ಇರುವ ಹಾಗೆ ಬರೆಯೋರು. ಆದ್ದರಿಂದ ಅವರಿಗೆ ಒಂದು ರೀತಿ ಸಮಸ್ಥಿತಿಯಲ್ಲಿ ಇದನ್ನು ಬರೆಯೋಕ್ಕೆ ಸಾಧ್ಯವಾಗಿದೆ. ಇಲ್ಲದೆ ಇಲ್ಲಿ ಅವರು ತುಂಬ ಚೋಮನನ್ನು ಎತ್ತಿಡಿದು ಬರೆದಿದ್ದರೆ ಇದೊಂದು ರೀತಿ ಇವಾಗ ಹಿಂದುತ್ವವಾದಿಗಳಿಗೆ ಒಂದು ಪೂರಕವಾದ ಟೆಕ್ಸ್ಟ್ ಆಗಿಬಿಡೋದು. ಆ ಥರ ಮಾಡೋದಿಲ್ಲ ಅವರು. ಯಾವುದನ್ನು ಐಡಿಯಾಲಜಿಕಲ್ ಟೆಕ್ಸ್ಟ್ ಮಾಡೋದಿಲ್ಲ ಅವರು. ಅದಕ್ಕೇ ಕಾರಂತರ ಅಥೆಂಟಿಕ್ ಪ್ರಪಂಚ ಅಂದರೆ ಏನಿದೆ ಅದನ್ನು ನೋಡಿ ಅದು ಇದ್ದಂತೆ ಬರೆಯುವ ಶಕ್ತಿ ಇದ್ದವರು ಅವರು. ಅದು ಕೊನೆ ತನಕ ಇತ್ತು ಅವರಿಗೆ. ಆಮೇಲೆ ವರ್ಷಕ್ಕೊಂದು ನಾವಲ್ ಬರೆದ್ಬಿಟ್ಟವರು. ಎಲ್ಲ ನಾವಲ್ಗಳು ಚೆನ್ನಾಗಿರ್ತಿರಲಿಲ್ಲ. ಆದರೆ ಅವ್ರ ಪದ್ಧತಿ ಪ್ರಕಾರ ಒಂದೊಂದು ನಾವಲ್ ಬರೆಯೋರು. ಅವ್ರಿಗೆ ಎಷ್ಟು ಅನುಭವ ಇತ್ತು ಅಂದರೆ, ಜೀವನ ಅನುಭವ, ಎಷ್ಟು ಪಾತ್ರಗಳು ಗೊತ್ತಿದ್ದರು ಅಂದರೆ ಅದು ಸಾಧ್ಯವಿತ್ತು ಅಂತ ಕಾಣುತ್ತೆ ಅವರಿಗೆ ಹಾಗೆ ಬರೆಯೋದು. ಕಾದಂಬರಿ ಒಂದನ್ನೇ ಹಾಗೆ ಬರೆಯೋದು. ಆಮೇಲೆ ಅವ್ರದ್ದು ಕೆಲವು ಗೀತಾ ನಾಟಕಗಳು ಇದ್ದಾವೆ. ಕಿಸಾ ಗೌತಮಿ ಮಕ್ಕಳಿಗೆಲ್ಲ ಭಾಳ ಇಷ್ಟವಾದ ನಾಟಕ ಅದು. ಸಾವಿಲ್ಲ ಕಡೆಯಿಂದ ಸಾಸಿವೆಯ ತಾರರು ಅಂತಾಳೆ. ಸಾವಿಲ್ಲದೆಡೆಗೆಲ್ಲ ಸಾಸಿವೆ ಸಿಗಲ್ಲ ಅಂತ ಅವಳು ಬರ್ತಾಳೆ. ಎಲ್ಲ ಕಡೆ ಸಾವಿದೆ ಅಂತ ಗೊತ್ತಾಗುತ್ತೆ ಅವಳಿಗೆ. ಇದೊಂದು ನಾಟಕ ಇದೆ ಅವರಿಂದ. ಅದೆಲ್ಲ ಅವರು ಚಿಕ್ಕ ವಯಸ್ಸಿನಲ್ಲಿ ಬರ್ತಿತ್ತು. ಅವರ ಓಡಾಟದ ಕಾಲದಲ್ಲಿ ಎಲ್ಲ ಕಡೆ ನಾಟಕನೂ ತೊಗೊಂಡೋಗಿ ಅವರು ಆಡಿಸ್ತಾಯಿದ್ರು.
ಅವರನ್ನು ಅವರು ಸಾಯುವಾಗ ನಾನು ಉಡುಪಿಯಲ್ಲಿದ್ದೆ. ಅದರ ಮಾರನೇ ದಿನ ಸಾಹಿತ್ಯ ಸಮ್ಮೇಳನ ನಡೆಯೋದಿತ್ತು. ಅವರ ಉಸಿರಿಗೆ ಎಲ್ಲ ಟ್ಯೂಬ್ಗಳನ್ನಿಟ್ಟು ಸಾಯದೇ ಇದ್ದಂಗೆ ಉಳಿಸಿದ್ರು. ಅದರವರು ಬದುಕಿರಲಿಲ್ಲ. ಅದರ ಆಸ್ಪತ್ರೆಗೆ ಆ ಟ್ಯೂಬನ್ನು ತೆಗೆಯುವ ಸಾಧ್ಯತೆ ಇಲ್ಲ. ಮನೆಯವರು ಕರ್ಕೊಂಡೋದ್ರ ಮಟ್ಟಿಗೆ ಅವರು ಸಾಯೋದು. ನನಗದೊಂದು ದುಃಖದ ವಿಷಯ ಏನಂದರೆ ಅವರು ಯಾವಾಗ ಸಾಯ್ತಾರೆ ಅಂತ ಇಡೀ ಕರ್ನಾಟಕ ಕಾಯ್ತಾ ಇತ್ತು. ಯಾಕಂದರೆ ಮಾರದಿನ ಸಾಹಿತ್ಯ ಸಮ್ಮೇಳನ ಇತ್ತು. ಅಂದರೆ ದುಃಖವೂ ಆಯಿತು ಅವರಿಗೆ. ಅಂದರೆ ಜೀವನ ಅಂದರೆ ಯಾವಾಗಲೂ ಹೀಗೆ, ಒಬ್ಬ ರೈಟರ್ ಇರ್ತಾನೆ, ಎಲ್ಲ ಮಾಡ್ತಾನೆ, ಅವನು ಹೋಗ್ತಾನೆ, ಮತ್ತೊಬ್ಬ ರೈಟರ್ ಬರ್ತಾನೆ. ಅದು ಕಾರಂತರಿಗೆ ಗೊತ್ತಿತ್ತು, ಭಾಳ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ಭಾಳ ಗೌರವಪೂರ್ವಕವಾಗಿ ಸರ್ಕಾರವು ನಡೆಸ್ಕೊಂತು ಅವ್ರನ್ನ. ಅವರು ಹೋದರು. ಕೊನೆಗಾಲದಲ್ಲಿ ಅವರು ತಮ್ಮ ಮಕ್ಕಳ ಮನೇಲಿ ಬಂದಿರ್ತಿರ್ಲಿಲ್ಲ. ಯಾಕಂದರೆ ಪೇಟೆ ಗೇಟಲ್ಲಿ ಬಂದಿರೋಕ್ಕಾಗ್ತಿರ್ಲಿಲ್ಲ ಅವರಿಗೆ. ಊರಿನಲ್ಲೇ ಇರಬೇಕು ಅವ್ರನ್ನೊಬ್ಬರು ನೋಡ್ಕೋತಾಯಿದ್ರು. ಈಗಲೂ ಆಕೆ ಅವರೆಲ್ಲ ವಸ್ತು ವಿನ್ಯಾಸಗಳನ್ನು ಇಟ್ಕೊಂಡು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ಅಂತಾರೆ.